ನಿಜವಾದ ಹಿಂದುತ್ವ. ಎಲ್ಲ ಧರ್ಮವನ್ನು ಪ್ರೀತಿಸುವವನೇ ನಿಜವಾದ ಹಿಂದುತ್ವ. ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ದೇಶದ್ರೋಹಿಗಳ ವಿರುದ್ಧ ಮಾತ್ರ ನಮ್ಮ ಹೋರಾಟ ಇರಬೇಕು. ಹಿಂದೂಯಿಸಮ್, ನಾನೊಬ್ಬ ಕಟ್ಟರ ಹಿಂದುತ್ವವಾದಿ ಹಂಗಂತ ಹೇಳಿ ನಾನು ಯಾವುದೋ ಧರ್ಮದ ವಿರೋಧಿ ಅಲ್ಲ. ವಿಜಯಪುರ ಬಹಳ ಸೂಕ್ಷ್ಮ ಸ್ಥಳ. ಇಲ್ಲಿ ಹೆಂಗಿದೆಯಪ್ಪ ಅಂದ್ರೆ, ಇಲ್ಲಿ ಇವತ್ತೇನೂ ಗಲಭೆ ಆಗ್ಲಿಕ್ಕಿಲ್ಲ. ಇದೊಂದು ಉಗ್ರವಾದಿಗಳಿಗೆ ಆಶ್ರಯ ತಾಣ ಆಗಿದೆ ಅನ್ನೋ ಸಂಶಯ ಬರ್ತಾ ಇದೆ. ಒಳಗೆ ಜಾಳಿ ಟೋಪಿ ಹಾಕೊಂಡಿರ್ತಾರ, ಮ್ಯಾಲ್ ಕೇಸರಿ ಟೋಪಿ ಹಾಕ್ತಾರ. ಈ ಸಂದರ್ಭದಲ್ಲಿ ಬಹಳ ನೋವಿನಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಕಳೆದ ಒಂದು 10 ವರ್ಷದ ಉದಾಹರಣೆ ತಗೊಂಡ್ರೆ 25ಕ್ಕೂ ಅಧಿಕ ಹಿಂದೂ ಕಾರ್ಯಕರ್ತರ ಭೀಕರ ಹತ್ಯೆ ಆಗಿದೆ ಕರ್ನಾಟಕದಲ್ಲಿ. ಅಸಲಿ ಹಿಂದುತ್ವ ಹಾಗೂ ನಕಲಿ ಹಿಂದುತ್ವ ಅನ್ನೋದು ಇರಲೇಬಾರದು. ಕೇವಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹಿಂದೂಗಳಾಗುವಂತ ರಾಜಕಾರಣಿಗಳು ಇಂದಿನ ಹಿಂದೂ ಸಮಾಜಕ್ಕೆ ಬೇಡವೇ ಬೇಡ. ನನಗ ಮುಸಲ್ಮಾನರನ್ನ ಕಂಡ್ರೆ ಭಯ ಇಲ್ಲ, ಕ್ರಿಶ್ಚಿಯನ್ರನ್ನ ಕಂಡ್ರೂ ಭಯ ಇಲ್ಲ, ಬ್ರಿಟಿಷರ್ನ ಕಂಡ್ರೂ ಭಯ ಇಲ್ಲ. ನನಗೆ ಹಿಂದೂಗಳಾಗಿ ಹಿಂದುತ್ವವನ್ನೇನು ವಿರೋಧ ಮಾಡ್ತಾರಲ್ಲ ಇಂಥವರಿಂದ ಭಯ ಅದ. ಲವ್ ಜಿಹಾದ್ ವಿರುದ್ಧ ಹೋರಾಟಕ್ಕೆ ಹಿಂದುತ್ವ ಇರಬೇಕು. ಮತಾಂತರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹಿಂದುತ್ವ ಇರಬೇಕು. ಇದು ನಿಜವಾದ ಹಿಂದುತ್ವ. ಬಹಳ ನೋವಿನ ಸಂಗತಿ. ಒಂದು ರೀತಿಯಿಂದ ನೋಡಿದ್ರೆ ಇವತ್ತು ಬಿಜೆಪಿ ಹಿಂದುತ್ವದಿಂದ ವಿಮುಖ ಆಗ್ತಾ ಇದೆ ಅಂತ ಅನ್ಸತ್ತ. ತಮಿಳುನಾಡಿನ ATS ಬಂದು ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಬಂದು ಅವನನ್ನು ವಿಜಯಪುರದಿಂದ ಎತ್ತಾಕೊಂಡು ಹೋಗ್ತಾರೆ. ಇಂಥ ಇನ್ನೂ ಎಷ್ಟು ಟೇಲರ್ ರಾಜಗಳು ವಿಜಯಪುರದಲ್ಲಿ ಅದಾರ. ಇಂಥ ರಾಜಕಾರಣಿಗಳ ಅವಶ್ಯಕತೆ ವಿಜಯಪುರಕ್ಕಿಲ್ಲ, ರಾಜ್ಯಕ್ಕೂ ಇಲ್ಲ. ಇವತ್ತ ಮುಗ್ಧ ಹಿಂದೂ ಯುವಕರ ಹೆಣದ ಮೇಲೆ ರಾಜಕಾರಣ ಮಾಡುವಂತ ಹಿಂದುತ್ವ ನಮಗೆ ಬೇಕಾಗಿದೆ. ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನ ಬಯಸ್ತಾ, ಇವತ್ತು ನಮ್ಮ ಜೊತೆ ಕಟ್ಟರ್ ಹಿಂದೂವಾದಿಗಳು ಹಾಗೂ ಹಿಂದೂ ಧರ್ಮದ ರಕ್ಷಣೆಗೆ ತಮ್ಮನ್ನ ತಾವು ತೊಡಗಿಸಿಕೊಂಡಂತಹ ಶ್ರೀ ರಾಘವ್ ಅಣ್ಣಿಗೇರಿಯವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮಸ್ಕಾರ. ಸರ್ ನಮಸ್ತೆ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಂತಹ ರಾಘವ್ ಅಣ್ಣಿಗೇರಿ ಹಾಗೂ ತಾವು ಕೂಡಿಕೊಂಡು ಇವತ್ತು ರಾಜಕಾರಣದಲ್ಲಿ ಹಿಂದುತ್ವ ಅನ್ನುವಂತಹ ಪದ ಮೊದಲಿಂದಲೂ ಇತ್ತು. ಆದರೆ ಹಿಂದುತ್ವ ಅಂದ್ರೆ ಅದನ್ನ ಅಸಲಿ ಹಿಂದುತ್ವ ಅನ್ನುವಂತಹ ಒಂದು ಶಬ್ದದೊಂದಿಗೆ ನಾವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಇವತ್ತು ಕೆಲವು ರಾಜಕಾರಣಿಗಳು ಅಸಲಿ ಮತ್ತು ನಕಲಿ ಹಿಂದುತ್ವವನ್ನ ಸಮಾಜಕ್ಕೆ ಕೊಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ರಾಜಕಾರಣದಲ್ಲಿ ಹಿಂದುತ್ವ, ಅಸಲಿ ಹಿಂದುತ್ವ ಯಾವುದು ಮತ್ತು ನಕಲಿ ಹಿಂದುತ್ವ ಯಾವುದು ಅನ್ನುವಂತಹ ಒಂದು ವಿಷಯವನ್ನ ಚರ್ಚೆ ಮಾಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಸೊ ಇವತ್ತು ದೇಶದಲ್ಲಿ ಎಲ್ಲ ರಾಜಕಾರಣಿಗಳನ್ನ ನಾವು ನೋಡಿದಾಗ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದಿಲ್ಲ ಒಂದು ತುಷ್ಟೀಕರಣ, ಅಂದ್ರೆ ಭಾರತೀಯ ಜನತಾ ಪಕ್ಷ ಹಿಂದುತ್ವವನ್ನ ಒಂದು ಅಜೆಂಡಾವನ್ನ ಇಟ್ಕೊಂಡು ರಾಜಕಾರಣ ಮಾಡುವಂತಹ ಒಂದು ಪರಿಸ್ಥಿತಿ, ಮತ್ತು ಕಾಂಗ್ರೆಸ್ ಪಕ್ಷ ಮುಸಲ್ಮಾನನ ತುಷ್ಟೀಕರಣ ಮಾಡಿಕೊಂಡು ಇವತ್ತು ರಾಜಕಾರಣ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಇದೆಲ್ಲ ನೋಡಿದ್ರೆ ಈ ಒಂದು ತುಷ್ಟೀಕರಣ ಇವತ್ತು ರಾಜಕೀಯ ಪಕ್ಷಗಳಿಗೆ ಅನಿವಾರ್ಯ ಆಗಿದೆನಾ? ಮೊದಲನೇದಾಗಿ ತಾವು ಹೇಳಿದ ಹಾಗೆ ಅಸಲಿ ಹಿಂದುತ್ವ ಹಾಗೂ ನಕಲಿ ಹಿಂದುತ್ವ ಅನ್ನೋದು ಇರಲೇಬಾರದು. ಇದೊಂದು ಹಿಂದೂ ಸಮಾಜಕ್ಕೆ ಶಾಪ. ಈ ರೀತಿ ಏನಾದ್ರೂ ಯಾರಾದ್ರೂ ಮಾಡ್ತಿದ್ರು. ಇವತ್ತು ಹಿಂದೂ ಅನ್ನೋದಕ್ಕೆ ಅರ್ಥ ಏನಂದ್ರೆ, ಈಗಾಗಲೇ ನಮ್ಮ ಮಾನ್ಯ ಸುಪ್ರೀಂ ಕೋರ್ಟೇ ಹೇಳಿದೆ ಹಾಗೆ, ಹಿಂದೂಯಿಸಮ್ ಇಸ್ ಎ ವೇ ಆಫ್ ಲೈಫ್. ನಾವು ಹಿಂದೂವನ್ನು ಕೇವಲ ಇವತ್ತು ನಾನು ಹಾಕಿಕೊಳ್ಳುವಂತ ಕೇಸರಿ ಶಾಲುಗಳಲ್ಲಿ, ನಾನು ಹಚ್ಚುವಂತ ಕುಂಕುಮಗಳಲ್ಲಿ, ವಿಭೂತಿಯಲ್ಲಿ, ಗಂಧ ಅಕ್ಷಂತಿಯಲ್ಲಿ ಮಾತ್ರ ಹಿಂದುತ್ವ ಇರಬಾರದು. ನನ್ನ ಆಚರಣೆ ಸಂಸ್ಕೃತಿ ಒಳಗೆ ಹಿಂದುತ್ವ ಇರಬೇಕು. ಇದೂ ನಿಜವಾದ ಹಿಂದುತ್ವ. ಲವ್ ಜಿಹಾದ್ ವಿರುದ್ಧ ಹೋರಾಟಕ್ಕೆ ಹಿಂದುತ್ವ ಇರಬೇಕು. ಮತಾಂತರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹಿಂದುತ್ವ ಇರಬೇಕು. ಇದು ನಿಜವಾದ ಹಿಂದುತ್ವ. ಆದ್ರೆ ತಾವು ಹೇಳಿದ ಹಾಗೆ ಕೆಲ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ, ನಮ್ಮ ಚುನಾವಣೆ ಲಾಭಕ್ಕಾಗಿ ಹಿಂದುತ್ವವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವುದು ಬಹಳ ನೋವಿನ ಸಂಗತಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ಬಹಳ ನೋವಿನಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಕಳೆದ ಒಂದು 10 ವರ್ಷದ ಉದಾಹರಣೆ ತಗೊಂಡ್ರೆ 25ಕ್ಕೂ ಅಧಿಕ ಹಿಂದೂ ಕಾರ್ಯಕರ್ತರ ಭೀಕರ ಹತ್ಯೆ ಆಗಿದೆ ಕರ್ನಾಟಕದಲ್ಲಿ. ನಮ್ಮ ಸಂಘದ ಸ್ವಯಂ ಸೇವಕ ರುದ್ರೇಶ್ ಇರ್ಬೋದು, ಶಿವಾಜಿನಗರನ್ಯಾಗ ಸಂಘದ ಗಣವೇಶ್ ಹಾಕೊಂಡಂತ ಸಂದರ್ಭದಲ್ಲಿ, ಟೀ ಕುಡಿಯುವಂತ ಸಂದರ್ಭದಲ್ಲಿ ಬಂದು ಭೀಕರವಾಗಿ ರುಂಡ ಕಡಿದ್ರು. ಇಂಥ ವ್ಯವಸ್ಥಿತವಾಗಿ ಅವನು ಕೊಂದ್ರಂದ್ರೆ ಯಾಕಪ್ಪ? ಅವ ರಾಜಕಾರಣಿ ಅಲ್ಲ, ಯಾವುದೇ ಒಂದು ಪ್ರತಿಷ್ಠೆಗಾಗಿ ಹಿಂದುತ್ವ ಮಾಡುವಂತ ವ್ಯಕ್ತಿ ಅಲ್ಲ. ಅವನನ್ನು ಭೀಕರವಾಗಿ ಕೊಂದ್ರು. ಇಂಥದ್ರಿಂದ ಹಂಗ
ಇವತ್ತು ನಮ್ಮ ರುದ್ರೇಶ್ ಇರ್ಬೋದು, ಕುಟ್ಟಪ್ಪ ಇರ್ಬೋದು, ಮತ್ತು ಗೋರಕ್ಷಕ ಶಿವು ಉಪ್ಪಾರ್ ಇರ್ಬೋದು, ಹಿಂದೂ ಹರ್ಷ ಇರ್ಬೋದು. ನಾನು ಇಷ್ಟೇ ಹೇಳ್ತೀನಿ ರಾಜಕಾರಣಿಗಳಿಗೆ, ಇವರು ಭೀಕರವಾಗಿ ಕೊಲೆ ಆದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಕೆಲ ಹಣ ಕೊಡೋ ಬದ್ಲಿ ಅವ್ರು ಜೀವಂತ ಇದ್ದಾಗ ಅವ್ರಿಗೆ ಏನ್ರೆ ಮಾಡಿದ್ರಿ ಅಂದ್ರೆ ಹಿಂದೂ ಸಮಾಜ ನಿಮ್ಮನ್ನು ನೆನಪಿಡ್ತು. ಅಂತ ಕೆಲಸ ಇವತ್ತು ನಮ್ಮ ರಾಜಕಾರಣಿಗಳು ಮಾಡ್ತಾ ಇಲ್ಲ ಅನ್ನೋ ನೋವ ಕೇವಲ ರಾಘವಣ್ಣಿಗೇರಿದಲ್ಲ, ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನಲ್ಲಿ ನೋವಿದೆ. ಸತ್ತಾಗ ಮಾತ್ರ ನೀವು ಬಂದು ರಾಜಕಾರಣ ಮಾಡ್ಲಿಕ್ಕೆ ಹೋಗಬೇಡ್ರಿ ಅನ್ನೋ ಸಂದೇಶ ಇಂದಿನ ಹಿಂದೂ ಸಮಾಜ ಅಂತ ರಾಜಕಾರಣಿಗೆ ಮಾತ್ರ ಕೊಡ್ಲಿಕ್ಕೆ ಇಚ್ಛೆ. ಬಹಳ ನೋವಿನ ಸಂಗತಿ. ಒಂದು ರೀತಿಯಿಂದ ನೋಡಿದ್ರೆ ಇವತ್ತು ಬಿಜೆಪಿ ಹಿಂದುತ್ವದಿಂದ ವಿಮುಖ ಆಗ್ತಾ ಇದೆ ಅಂತ ಅನ್ಸತ್ತ. ಇದರಲ್ಲಿ ರಾಜಕಾರಣ ಬೆರೆಸ್ಲಿಕ್ಕೆ ನಾನು ಹೋಗಲ್ಲ. ಇವತ್ತು ಹಿಂದೂಗಳ ಹಿತವನ್ನ ಕಾಯುವಂತ ಪಕ್ಷ ಅಂತ ನಾವು ಭಾರತೀಯ ಜನತಾ ಪಾರ್ಟಿನ ಇವತ್ತು ಆರಿಸಿ ಕಳಿಸ್ತಾ ಇದ್ದೇವೆ, ಆ ಜನಪ್ರತಿನಿಧಿಗಳನ್ನ ಆರಿಸಿ ಕಳಿಸ್ತಾ ಇದ್ದೇವೆ. ಆದ್ರೆ ಅಲ್ಲಿರುವಂತ ಕೆಲ ರಾಜಕಾರಣಿಗಳು ಹಿಂದುತ್ವವನ್ನು ಮೆಟ್ಟಿಲುಗಳನ್ನಾಗಿ ಮಾಡ್ಕೋತಾರೆ, ಒಂದು ಬಾರಿ ಮೇಲೆ ಹೋಗಿ ನಿಂತ ಮೇಲೆ ಆ ಮೆಟ್ಟಿಲುಗಳನ್ನು ಮರೆತು ಬಿಡ್ತಾರೆ. ಇದು ಬಹಳ ದೌರ್ಭಾಗ್ಯ. ಇದು ಹಿಂದೂ ಸಮಾಜಕ್ಕೆ ಒಂದು, ನಮಗ ವೀರ ಸಾವರ್ಕರ್ ಅವ್ರು ಹೇಳಿದಂಥ ಮಾತುಗಳು ನೆನಪಾಗ್ತವೆ ನನಗೆ ಈ ಸಂದರ್ಭದೊಳಗೆ. ನನಗೆ ಮುಸಲ್ಮಾನರನ್ನ ಕಂಡ್ರೆ ಭಯ ಇಲ್ಲ, ಕ್ರಿಶ್ಚಿಯನ್ರನ್ನ ಕಂಡ್ರೂ ಭಯ ಇಲ್ಲ, ಬ್ರಿಟಿಷರ್ನ ಕಂಡ್ರೂ ಭಯ ಇಲ್ಲ. ನನಗೆ ಹಿಂದೂಗಳಾಗಿ ಹಿಂದುತ್ವವನ್ನು ಏನು ವಿರೋಧ ಮಾಡ್ತಾರಲ್ಲ ಇಂಥವ್ರಿಂದ ಭಯ ಅದ ಅಂತ ವೀರ ಸಾವರ್ಕರ್ ಹೇಳ್ತಾರೆ. ಅಂತ ಕೆಲ ರಾಜಕಾರಣಿಗಳು ಇವತ್ತಿಗೂ ನಾವು ನಮ್ಮ ಮಧ್ಯದಲ್ಲಿ ಅದಾರಲ್ಲ ಅನ್ನೋದೇ ನೋವು. ಕೇವಲ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಹಿಂದೂಗಳಾಗುವಂಥ ರಾಜಕಾರಣಿಗಳು ಇಂದಿನ ಹಿಂದೂ ಸಮಾಜಕ್ಕೆ ಬೇಡವೇ ಬೇಡ ಅನ್ನೋ ಸ್ಪಷ್ಟ ಸಂದೇಶವನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೊಡ್ಲಿಕ್ಕೆ. ಅಂದ್ರೆ ಇವತ್ತು ನಮ್ಮ ಬಿಜಾಪುರದಲ್ಲಿ ಹಿಂದೂ ವಿರೋಧಿ ಚಟುವಟಿಕೆ ಸಾಕಷ್ಟು ನಡೀತಾ ಇದೆ. ಉದಾಹರಣೆ ಗೋಹತ್ಯೆ ಇರ್ಬೋದು, ಬಾಂಗ್ಲಾದೇಶದ ನುಸುಳಿಕೋಗಿ ಇರ್ಬೋದು, ಮತ್ತು ಲವ್ ಜಿಹಾದ್ ಇರ್ಬೋದು, ಮತ್ತು ಅವ ಟೇಲರ್ ರಾಜ ಇರ್ಬೋದು, ಕೋಟಾ ನೋಟ್ ಇರ್ಬೋದು, ಇವೆಲ್ಲವುಗಳನ್ನ ನೋಡಿದಾಗ ಏನ್ ನಮ್ಮ ಬಿಜಾಪುರದಲ್ಲಿ ಹಿಂದುತ್ವದ ಆಧಾರದ ಮೇಲೆ ಗೆದ್ದು ಬಂದಂತಹ ಶಾಸಕರು ಇದ್ದಾಗ್ಯೂ ಸಹಿತ ಈ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದಾವಲ್ಲ, ಇದಕ್ಕೇನು ಅವಾಗ ಒಂದು ಅಸಹಾಯಕತೆ ಅಂತೀವೋ ಅಥವಾ ಕುಮ್ಮಕ್ಕು ಅಂತ ಹೇಳ್ತೀವೋ? ಬಹಳ ಒಂದು ಸೂಕ್ಷ್ಮ ಹಾಗೂ ಅತಿ ಅವಶ್ಯಕವಾದ ಪ್ರಶ್ನೆಯನ್ನು ತಾವು ನನ್ನ ಮುಂದಿಟ್ಟಿದ್ದೀರಿ. ಜಾಗೃತ ಆಗಬೇಕಾಗಿದೆ ಹಿಂದೂ ಸಮಾಜ. ಇವತ್ತು ಉದಾಹರಣೆಗಾಗಿ ತಾವು ಹೇಳಿದ ಹಾಗೆ ಟೇಲರ್ ರಾಜ 1998ರ ಕೊಯಂಬತ್ತೂರ್ ಬ್ಲಾಸ್ಟ್ ಆರೋಪಿ 26 ವರ್ಷಗಳಿಂದ ತಲೆಮರೆಸಿಕೊಂಡಿರ್ತಾನ. ಆ ಒಬ್ಬ ಟೆರರಿಸ್ಟ್ ಅಲ್ ಉಮಾದ್ ಅನ್ನುವ ನಿಷೇಧಿತ ಭಯೋತ್ಪಾದಕ ಸಂಘಟನೆಗೆ ಸೇರಿದಂತ ವ್ಯಕ್ತಿ 15 ವರ್ಷಕ್ಕಿಂತ ಅಧಿಕ ವಿಜಯಪುರ ನಗರದಾಗ ವಾಸ ಮಾಡ್ತಿರ್ತಾನೆ. ಅವನಿಗೆ ಇಲ್ಲಿ ಆಶ್ರಯ ಕೊಟ್ಟವ್ರು ಯಾರು? ಅವನ ದಿನನಿತ್ಯ ವ್ಯವಹಾರಕ್ಕೆ ಸಹಾಯ ಮಾಡಿದವರು ಯಾರು? ಅವನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಪರಿಚಯಸ್ಥರ ಸಹಿ ಹಾಕಿದವರು ಯಾರು? ಅವನ ಮನೆ ಬಾಡಿಗೆಗೋ ಅಥವಾ ನಿವೇಶನ ಕೊಂಡುಕೊಳ್ಳಲಿಕ್ಕೆ ಸಹಾಯ ಮಾಡಿದಂಥ ವ್ಯಕ್ತಿಗಳು ಯಾರು? ಇಲ್ಲಿವರೆಗೆ ಅವರ ಬಗ್ಗೆ ತನಿಖೆ ಆಗ್ತಾ ಇಲ್ಲ. ತಮಿಳುನಾಡಿನ ATS ಬಂದು ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಬಂದು ಅವನನ್ನು ವಿಜಯಪುರದಿಂದ ಎತ್ತಾಕೊಂಡು ಹೋಗ್ತಾರೆ. ಇಂಥ ಇನ್ನೂ ಎಷ್ಟು ಟೇಲರ್ ರಾಜಗಳು ವಿಜಯಪುರದಲ್ಲಿ ಅದಾರ ಅನ್ನೋ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಅವನು ಸಾಮಾನ್ಯ ಉಗ್ರವಾದಿ ಅಲ್ಲ. 1998ರ ಕೊಯಂಬತ್ತೂರ್ ಬ್ಲಾಸ್ಟ್ದಲ್ಲಿ 58 ಮುಗ್ಧ ಹಿಂದೂಗಳು ಜೀವ ಕಳ್ಕೊಂಡ್ರು, 700ಕ್ಕೂ ಅಧಿಕ ಜನ ಗಾಯಗೊಂಡ್ರು. ಅಂತ ಒಬ್ಬ ದೇಶದ್ರೋಹಿ ವಿಜಯಪುರನ್ಯಾಗ ಆಶ್ರಯ ಪಡಿತಾನಂದ್ರೆ ಅವನ ಒಂದು ಬೇರುಗಳು ಇಲ್ಲಿ ಇರ್ಬೇಕಲ್ಲ ಅನ್ನೋ ಸಂಶಯ ಉಂಟಾಗ್ತದೆ. ಅದಕ್ಕೆ ನಾವು ಹಿಂದೆ ಕೂಡ ಆಗ್ರಹ ಮಾಡಿದ್ದೇವೆ, ಈ ಕೇಸನ್ನ ಕೇವಲ ATS ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮಾತ್ರ ಹ್ಯಾಂಡಲ್ ಮಾಡಿದ್ರೆ ಆಗಲ್ಲ, NIA ಮಧ್ಯಸ್ಥಿಕೆ ವಹಿಸಬೇಕು. ವಿಜಯಪುರ ಬಹಳ ಸೂಕ್ಷ್ಮ ಸ್ಥಳ. ಇಲ್ಲಿ ಹೆಂಗಿದೆಯಪ್ಪ ಅಂದ್ರೆ ಇಲ್ಲಿ ಇವತ್ತೇನೂ ಗಲಭೆ ಆಗ್ಲಿಕ್ಕಿಲ್ಲ. ಇದೊಂದು ಉಗ್ರವಾದಿಗಳಿಗೆ ಆಶ್ರಯ ತಾಣ ಆಗಿದೆ ಅನ್ನೋ ಸಂಶಯ ಬರ್ತಾ ಇದೆ. ಯಾಕಂದ್ರೆ ಭಾರತದ ಯಾವುದೇ ಮೂಲೆಯಲ್ಲಿ ಇವತ್ತು ನೀವು ಬಾಂಬ್ ಬ್ಲಾಸ್ಟ್ಗಳಾದ್ರೆ ವಿಜಯಪುರದ ನಂಟಿರ್ತದೆ, ಕರ್ನಾಟಕದ ಭಟ್ಕಳ ನಂಟಿರ್ತದೆ, ಪಕ್ಕದ ಹುಬ್ಬಳ್ಳಿಯಲ್ಲಿ ಬಂದು ಪೊಲೀಸರು ಇವತ್ತು ಪರೀಕ್ಷೆ ಮಾಡ್ತಾರೆ, ತಲಾಶ್ ಮಾಡ್ತಾರೆ. ಇಂಥ ಘಟನೆಗಳು ಯಾಕೆ ಆಗ್ತಾ ಇದ್ದಾವೆ? ಹಾಗಿದ್ರೆ ವಿಜಯಪುರ ಕೂಡ ಒಂದು ಸ್ಲೀಪರ್ ಸೆಲ್ಗಳಿಗೆ ಸುರಕ್ಷಿತ ತಾಣವಾಗಿದೆ. ಅದರಲ್ಲಿ ಇವತ್ತು ರಾಜಕಾರಣಿಗಳು ಚುನಾವಣೆ ಬಂದಾಗ ಅವರು ಹಿಂದೂಗಳಾಗ್ತಾರೆ. ಬಹಳ ನೋವಿನ ಸಂಗತಿ. ಮುಂದೆ 5 ವರ್ಷ ಆಗಿಂದ ಎಂಥ ಹಿಂದೂಗಳದಾರ ಕೆಲವೊಬ್ರು ಅಂದ್ರೆ, ಇದರಲ್ಲಿ ನಾ ಯಾವುದೇ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ಲಿಕ್ಕೆ ಹೋಗಂಗಿಲ್ಲ, ಸ್ಪಷ್ಟಪಡಿಸ್ತೀನಿ. ಯಾವುದೇ ರಾಜಕಾರಣಿಯ ವಿರುದ್ಧ ಪರ ನಾನು ಮಾತನಾಡ್ಲಿಕ್ಕೆ ಹೋಗಂಗಿಲ್ಲ. ಒಳಗೆ ಜಾಳಿ ಟೋಪಿ ಹಾಕೊಂಡಿರ್ತಾರ, ಮೇಲೆ ಕೇಸರಿ ಟೋಪಿ ಹಾಕ್ತಾರ. ಇಂಥ ರಾಜಕಾರಣಿಗಳ ಅವಶ್ಯಕತೆ ವಿಜಯಪುರಕ್ಕಿಲ್ಲ, ರಾಜ್ಯಕ್ಕೂ ಇಲ್ಲ. ಇವತ್ತ ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು, ಸ್ವಾಮಿ ವಿವೇಕಾನಂದರು, ನರೇಂದ್ರ ಮೋದಿ ಅವರು, ಯೋಗಿ ಆದಿತ್ಯನಾಥ್ ಅವರು, ಹಿಮಂತ ಬಿಸ್ವಾಸ್ ಅವರು ಒಂದು ಹಿಂದುತ್ವ ಬೇಕಾಗಿದೆ. ಡೋಂಗಿ ಹಿಂದುತ್ವ ನಮಗೆ ಬೇಕಾಗಿಲ್ಲ. ಇವತ್ತ ಮುಗ್ಧ ಹಿಂದೂ ಯುವಕರ
ಹೆಣದ ಮೇಲೆ ರಾಜಕಾರಣ ಮಾಡುವಂತ ಹಿಂದುತ್ವ ನಮಗೆ ಬೇಕಾಗಿಲ್ಲ. ಮತ್ತ ಅವ್ರು ಹೇಳ್ತಿರ್ತಾರೆ ನಮ್ಗೆ ಮುಸಲ್ಮಾನ ಓಟೇ ಬೇಡ ಅಂತ ಹೇಳ್ತಾರೆ. ಇದರಲ್ಲಿ ಬಹಳ ತಪ್ಪು ಕಲ್ಪನಾ ಆಗಿಬಿಟ್ಟಿದೆ. ಇಂದಿನ ಕೆಲ ಹಿಂದೂ ರಾಜಕಾರಣಿಗಿರ್ಬೋದು, ಹಿಂದೂ ನಾಯಕರಿಗಿರ್ಬೋದು, ಹಿಂದೂಯಿಸಮ್, ನಾನೊಬ್ಬ ಕಟ್ಟರ ಹಿಂದುತ್ವವಾದಿ ಹಂಗಂತ ಹೇಳಿ ನಾನು ಯಾವುದೋ ಧರ್ಮದ ವಿರೋಧಿ ಅಲ್ಲ. ವಿ ಎಕ್ಸೆಪ್ಟ್ ಆಲ್ ರಿಲಿಜನ್ಸ್ ಆಸ್ ಟ್ರೂ. ವಿವೇಕಾನಂದರು ಹೇಳ್ತಾರೆ ಅದೇ ನಿಜವಾದ ಹಿಂದುತ್ವ. ನಿಜವಾದ ಹಿಂದುತ್ವ, ಎಲ್ಲ ಧರ್ಮವನ್ನು ಪ್ರೀತಿಸುವವನೇ ನಿಜವಾದ ಹಿಂದುತ್ವ. ನಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ದೇಶದ್ರೋಹಿಗಳ ವಿರುದ್ಧ ಮಾತ್ರ ನಮ್ಮ ಹೋರಾಟ ಇರಬೇಕು. ಯಾವುದೇ ಧರ್ಮ ಸಮಾಜದ ವಿರುದ್ಧ ನಮ್ಮ ಹೋರಾಟ ಅಲ್ಲ, ಯಾವುದೇ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ. ಯಾರು ಭಾರತ್ ತೇರೆ ತುಕಡೆ ಹೋಂಗಿ ಅಂತಾರೆ, ಯಾರು ಗುಸ್ತಾಕೆ ನಬಿ ಕಿ ಏಕ್ ಸಜಾ ಸರ್ ತನ್ ಸೆ ಜುದಾ ಅಂತಾರೆ, ಯಾರು ಖೋಟಾ ನೋಟ್ಗಳನ್ನು ಪ್ರಿಂಟ್ ಮಾಡ್ತಾರೆ, ಯಾರು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಒಳಗೆ ನಿಂತು ಭಾರತದ ವಿರೋಧಿ ಘೋಷಣೆಗಳನ್ನು ಕೂಗ್ತಾರೆ, ಯಾರು ಟೇಲರ್ ರಾಜನ್ ಅಂತ ಒಬ್ಬ ಉಗ್ರವಾದಿಗಳಿಗೆ ವಿಜಯಪುರದಲ್ಲಿ ಆಶ್ರಯ ಕೊಡ್ತಾರೆ, ಅವನಿಗೆ ಸಹಾಯ ಮಾಡ್ತಾರೆ, ಯಾರು ಒಂದೇ ಮಾತ್ರ ಹಾಗೂ ಭಾರತ ಮಾತೆಗೆ ಅಪಮಾನ ಮಾಡ್ತಾರೆ, ಇಂಥವ್ರಿಂದ ನಾವು ಇವತ್ತು ವಿರುದ್ಧ ಕಟ್ಟಬೇಕು. ಇಂಥವ್ರ ವಿರುದ್ಧ ನಮ್ಮ ಹೋರಾಟ ಇರಬೇಕು. ಹೊರತಾಗಿ ಯಾವುದೇ ಧರ್ಮ, ಯಾವುದೇ ಜಾತಿಯ ವಿರುದ್ಧ ನಮ್ಮ ಹೋರಾಟ ಇರ್ಬೋದು. ಇದು ನಿಜವಾದ ಹಿಂದುತ್ವ. ಇದನ್ನೇ ನಮಗೆ ಸ್ವಾಮಿ ವಿವೇಕಾನಂದರಾಗಲಿ, ನರೇಂದ್ರ ಮೋದಿ ಅವರಲ್ಲಿ, ಅಟಲ್ ಬಿಹಾರಿ ಇವರು ಕಲಿಸಿಕೊಟ್ಟಿದ್ದಾರೆ. ಈ ಹಿಂದುತ್ವ ಮೇಲೆ ಇವತ್ತು ಯುವ ಜನಾಂಗ ಹೋಗುವ ಅವಶ್ಯಕತೆ ಇದೆ. ವಿವೇಕಾನಂದರು ಒಂದು ಬಹಳ ಅದ್ಭುತವಾಗಿ ಮಾತು ಹೇಳ್ತಾರೆ. ಮತಾಂತರ ವಿರುದ್ಧ ಹೋರಾಡದಂತ ಮೊದಲ ವ್ಯಕ್ತಿ ವಿವೇಕಾನಂದರು ಅಂತ ಹೇಳಿದ್ರು ಅತಿಶೋಕ್ತಿ ಆಗ್ಲಿಕ್ಕಿಲ್ಲ. ಅವ್ರು ಹೇಳ್ತಾರೆ ಮತಾಂತರ ಕುರಿತಾಗಿ ವಿವೇಕಾನಂದರು ಒಂದು ಬಾರಿ, ಒಬ್ಬ ಹಿಂದೂ ಇನ್ನೊಂದು ಧರ್ಮಕ್ಕೆ ಹೋಗಿದಾನಂತ ಹೇಳಿ ನೀವು ಹಗುರವಾಗಿ ತಗೋಬೇಡ್ರಿ. ಅವ್ರು ಹೇಳ್ತಾರೆ ಒಬ್ಬ ಹಿಂದೂ ಇನ್ನೊಂದು ಧರ್ಮಕ್ಕೆ ಮತಾಂತರ ಆಗಿದಾನಂತ ಹೇಳಿ ವಿಷಯವನ್ನು ಹಗುರವಾಗಿ ತಗೋಬೇಡ್ರಿ, ಒಬ್ಬ ಹಿಂದೂ ವಿರೋಧಿ ಹುಟ್ಟುಕೊಂಡ ಅನ್ನೋದು ತಲೆಯೊಳಗಿರ್ಲಿ ಅಂತ ಹೇಳಿ ವಿವೇಕಾನಂದ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನರೇಂದ್ರ ಮೋದಿ ಅವರು ತಾವು ಹೇಳದಾಗೆ ದೇಶದ ಪ್ರಧಾನಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ. ಎಂದಾದ್ರೂ ನರೇಂದ್ರ ಮೋದಿ ಅವರ ಬಾಯಲ್ಲಿ ಹಿಂದೂ ಮುಸ್ಲಿಂ ಅಂತ ಬಂದಿದೆ? ಎಂದಾದ್ರೂ ಪಾಕಿಸ್ತಾನಕ್ಕೆ ಅನಾವಶ್ಯಕವಾಗಿ ಬೈದು ಬಂದಿದೆ? ದೇಶದ್ರೋಹಿಗಳನ್ನ ವಿರೋಧ ಮಾಡ್ರಿ, ಇದು ನಿಜವಾದ ಹಿಂದುತ್ವ. ಇವತ್ತು ನರೇಂದ್ರ ಮೋದಿ ಅವರ ಹಾದಿಯಲ್ಲಿ ಇವತ್ತು ನಾವು ನಡಿಬೇಕಂದ್ರೆ ಬಿಜೆಪಿ, ಕರ್ನಾಟಕದ ಬಿಜೆಪಿ ನಾಯಕರು ಕೂಡ ನಡಿಬೇಕಾಗ್ತದೆ. ಎಲ್ಲರನ್ನ ತೊಗೊಂಡು ಹೋಗ್ಬೇಕಾಗ್ತದೆ. 20 ಕೋಟಿ ಮುಸಲ್ಮಾನರು ಭಾರತದಲ್ಲಿದ್ದಾರೆ. ಅಚ್ಚರಿ ಆಗ್ತದ. ಮುಸಲ್ಮಾನ ಬಂಧುಗಳಿಗೆ ಕೂಡ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ ತಮ್ಮ ಮಾಧ್ಯಮದ ಮುಖಾಂತರ, ಅಕ್ರಮ ಬಾಂಗ್ಲಾ ವಲಸಿಗರನ್ನ, ಅಕ್ರಮ ಪಾಕಿಸ್ತಾನಿ ವಲಸಿಗರನ್ನ ವಿರೋಧ ಮಾಡುವಂತ ಕೆಲಸ ತಾವು ಇವತ್ತಿನಿಂದ ಪ್ರಾರಂಭ ಮಾಡ್ರಿ. ನಿಮ್ಮ ಹಕ್ಕುಗಳನ್ನು ಅವ್ರು ಕಸ್ಕೊಳಿಕತ್ತಾರ ಭಾರತನಾಗ ಬಂದು. ಇವತ್ತು ಅಚ್ಚರಿ ಆಗ್ತದ, ಭಾರತ ದೇಶನಾಗ 3 ಕೋಟಿಗಿಂತ ಅಧಿಕ ಅಕ್ರಮ ವಲಸಿಗರಿದ್ದಾರೆ. 3 ಕೋಟಿ. ಕರ್ನಾಟಕದಲ್ಲಿ ಮೊನ್ನೆ ಪತ್ರಿಕೆಗಳಲ್ಲಿ ಬಂದಾಗ, ತಮ್ಮ ಮಾಧ್ಯಮದಲ್ಲಿ ಬಂದ ವರದಿ ಪ್ರಕಾರನೇ 20 ಲಕ್ಷಕ್ಕೂ ಅಧಿಕ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ನಾ ಹಿಂದೆ ಹೇಳಿದ ಹಾಗೆ ವಿಜಯಪುರದಲ್ಲಿ 20,000ಕ್ಕೂ ಅಧಿಕ ಹೆಚ್ಚು ಬಾಂಗ್ಲಾ ವಲಸಿಗರಿದ್ದಾರೆ. ಬಾಂಗ್ಲಾ ಅಂದ್ರೆ ಕೇವಲ ಬಾಂಗ್ಲಾ ಅಲ್ಲ, ಅದರಲ್ಲಿ ಪಾಕಿಸ್ತಾನದಿಂದ ಬಂದಂತಹ ಅಕ್ರಮ ವಲಸಿಗರು ಕೂಡ ವಿಜಯಪುರದಲ್ಲಿ. ಅಂದ್ರೆ ನಗರದ ಶಾಸಕರು ಯಾವುದೇ ಪಕ್ಷದೋಗಲಿ ಆಯಾ ಕ್ಷೇತ್ರದಲ್ಲಿ ಇವತ್ತೇನು ಬಾಂಗ್ಲಾದೇಶ ನುಸುಳಿಕ್ ಹೋಗಿದಾಗ ಅದರಲ್ಲಿ ಅವ್ರದ್ದು ಪಾಲ ಇದೆ ಅಂತಾನೆ ಅರ್ಥ ಅಲ್ಲ. ಇದರಲ್ಲಿ ನಾನು ನೇರವಾಗಿ ಶಾಸಕರು, ಸಂಸದರ ಮಧ್ಯ ತರಲಿಕ್ಕೆ ಹೋಗಂಗಿಲ್ಲ. ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ರಾಜಕಾರಣಿ ಮಾಡಬೇಕಾಗಿದೆ. ಇವತ್ತು ಹೋಗಿ ನಾನೇ ಅಕ್ರಮ ಬಾಂಗ್ಲಾದೇಶಿಗರು ಇದ್ದಾರೆ ಅಂತ ಹೇಳಿ ಅವ್ರನ್ನ ಹಿಡ್ಕೊಂಡ್ ಬರುವಂತ ಜನಪ್ರತಿನಿಧಿಗಳು ಏನು ಆಡಳಿತ ಯಂತ್ರವನ್ನ ಅತ್ಯಂತ ಕಠಿಣವಾಗಿ ಮತ್ತು ನಿಯತ್ತಾಗಿ ಅದನ್ನ ಉಪಯೋಗಿಸಿಕೊಂಡ್ರೆ ಇಂತ ಬಾಂಗ್ಲಾ ನುಸುಳಿಕೋನ ತಡೆಗಟ್ಟಬಹುದಲ್ಲ. 100ಕ್ಕೆ 100 ಸತ್ಯ. ಪೊಲೀಸರಿಗೆ, ಇಲ್ಲಿಯ ಜಿಲ್ಲಾಡಳಿತಕ್ಕೆ, ATSಗೆ ಸೂಕ್ತ ಮಾಹಿತಿಯನ್ನು ತಮ್ಮ ಕಾರ್ಯಕರ್ತರ ಮುಖಾಂತರ ಸಂಗ್ರಹಿಸಿ ಆ ವ್ಯವಸ್ಥೆ ಅನುಸಾರವಾಗಿ ಅವ್ರಿಗೆ ಕೊಟ್ರಪ್ಪ ಅಂದ್ರೆ ಇವತ್ತು ಅವ್ರನ್ನೆಲ್ಲ ಹಿಡಿಲಿಕ್ಕೆ ನಮಗೆ ಸಾಧ್ಯ. ಒಬ್ಬ ಶಾಸಕ, ಒಬ್ಬ ಜನಪ್ರತಿನಿಧಿ ಆ ಕ್ಷೇತ್ರದ ಒಬ್ಬ ದ್ವಾರಪಾಲಕ ಇದ್ದ ಹಾಗೆ. ಹೌದು. ಆತ ತನ್ನ ಆಡಳಿತವನ್ನ ಅತ್ಯಂತ ಕಠಿಣವಾಗಿ ಬಿಗಿಯಾಗಿ ಹಿಡಿದಾಗ ಆ ಒಂದು ಕ್ಷೇತ್ರದಲ್ಲಿ ನಾವು ಸುರಕ್ಷತೆಯನ್ನ ಕಾಣಬಹುದು. 100ಕ್ಕೆ 100 ಸತ್ಯ. ಯಾವಾಗ ಶಾಸಕ ತನ್ನ ವೈಯಕ್ತಿಕ ಹಿತಾಸಕ್ತಿಗಳನ್ನ ಮರೆತು ತನ್ನ ಹಿಂಬಾಲಕದಲ್ಲಿರುವಂತ ಕೆಲವು ಹೊಗಳ ಭಟ್ಟರನ್ನು ಮರೆತು ಸರ್ವ ಜನರ ಅಭಿವೃದ್ಧಿಗಾಗಿ ಶ್ರಮ ಪಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ, ಹಿಂದುತ್ವಕ್ಕಾಗಿ ದುಡಿಲಿಕ್ಕೆ ಪ್ರಾರಂಭ ಮಾಡ್ತಾರೋ, ಅವಾಗ ಮಾತ್ರ ನಗರ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಅದ. ಉದಾಹರಣೆಗೆ ಹೇಳ್ತೀನಿ, ನಾನು ವಿಜಯಪುರ ನಗರದ ಬಗ್ಗೆ ತಾವು ಮಾತನಾಡ್ತಾ ಇದ್ದೀನಿ. ವಿಜಯಪುರ ನಗರದ ಕೆಲ ಪ್ರಮುಖ ರಸ್ತೆಗಳು ಅಭಿವೃದ್ಧಿ ಆಗಿದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂಥದ್ದೇ ಒಂದು ಅಭಿವೃದ್ಧಿ ಆದಂತ ಪ್ರಮುಖ ರಸ್ತೆ ಸೋಲಾಪುರ ರಸ್ತೆ. SP ಆಫೀಸ್ ನಿಂತ ರಾಮಕೃಷ್ಣ ಆಸ್ಪತ್ರೆಯವರೆಗೆ, SP ಆಫೀಸ್ ದಾಟಿದ ನಂತರ ರಾಮಕೃಷ್ಣ ಆಸ್ಪತ್ರೆಯವರೆಗೆ ಸುಂದರ ರಸ್ತೆ ಮೇಲೆ ಮೂಗು ಮುಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಕಾರಣ ಏನು ಗೊತ್ತಾ? ಅಲ್ಲಿ ಬಹಿರಂಗವಾಗಿಯೇ ಗೋವುಗಳನ್ನ ಕಡಿತಾ ಇದ್ದಾರೆ. ಶಾಪುರ್ ಅಗಸಿಯ ಒಂದು ಮಧ್ಯಭಾಗದಲ್ಲಿ ಇದನ್ನ ತಡೆ ಹಿಡಿಯುವಂತ ಕ್ರಮ ಇಲ್ಲಿವರೆಗಾಗಿಲ್ಲ. ಅಲ್ಲಿ ಸುತ್ತಮುತ್ತಿರುವಂತಹ ಪ್ರದೇಶದಲ್ಲಿನ ಜನ, ಭಾವಸಾರ್ ನಗರ್ ಇರ್ಬೋದು, ಅಲ್ಲಿ ಮಂಜುನಾಥ್ ನಗರ್ ಇರ್ಬೋದು, ಅಲ್ಲಿರುವಂತ ಉಮದಿ ಸೂಪರ್ ಬಜಾರ್ ಹಿಂದ್ ಮಂದಿ ಇರುವಂತ ಮನಿಗಳು ಇರ್ಬೋದು, ರಾಮಕೃಷ್ಣ ಆಸ್ಪತ್ರೆ ಹತ್ರ ಮನಿ ಇರ್ಬೋದು, ಎಲ್ಲಾ ಜನರು ಇವತ್ತು ಮೂಗು ಮುಚ್ಚಿಕೊಂಡು ಕೂಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ.
ದ್ವಿಚಕ್ರ ವಾಹನದಲ್ಲಿ ಅಡ್ಡಾಡುವಂಥವ್ರಿಗೆ ಇದರದ್ದು ಗೊತ್ತಾಗ್ತದೆ, ಕಾರ್ನಲ್ಲಿ ಅಡ್ಡಾಡುವಂಥವ್ರಿಗೆ ಇದರದ್ದು ಗೊತ್ತಾಗಂಗಿಲ್ಲ. ಯಾಕಂದ್ರೆ ಗ್ಲಾಸ್ ಹಾಕೊಂಡು ಹೋಗ್ಬಿಡ್ತಾರೆ. ದ್ವಿಚಕ್ರ ವಾಹನದಲ್ಲಿ ಹೋಗ್ಬೇಕಾದ್ರೆ ಮೂಗು ಮುಚ್ಚಿಕೊಂಡು ಇವತ್ತು ಅಲ್ಲಿ ಅಡ್ಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದನ್ನ ಅಲ್ಲಿಂದ ಸ್ಥಳಾಂತರ ಮಾಡಿ ಗೋ ಹತ್ಯೆಯನ್ನು ಸಂಪೂರ್ಣ ನಿಷೇಧಿಸುವಂತ ಕೆಲಸ ವಿಜಯಪುರ ನಗರದಲ್ಲಿ ಆಗ್ತಾ ಇಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು, ಸಿದ್ದೇಶ್ವರ ಸ್ವಾಮಿಗಳು ಓಡಾಡಿದಂತ ನಾಡಿನಲ್ಲಿ ಹಗಲಿನಲ್ಲೇ ಗೋಗಳನ್ನ ಕಡಿತಾ ಇದ್ದಾರೆ. ಅಲ್ಲಿಂದ ಜನರಿಗೆ ಎಷ್ಟು ತೊಂದರೆ ಆಗಿದೆ ಅನ್ನೋ ಬಗ್ಗೆ ಇವತ್ತು ಚಿಂತನೆ ಮಾಡುವಂತ ಅನಿವಾರ್ಯತೆ, ಅವಶ್ಯಕತೆ ಇವತ್ತಿನ ಜನಪ್ರತಿನಿಧಿಗಳಿದೆ. ಅದನ್ನು ಮಾಡಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ. ಅಂದ್ರೆ ಒಂದು ರೀತಿಯಿಂದ ಭಾರತೀಯ ಜನತಾ ಪಕ್ಷದ ಒಂದು ಅಜೆಂಡಾ, ಚುನಾವಣಾ ಅಜೆಂಡಾ ಅಂದ್ರೆ ಗೋಹತ್ಯೆ ನಿಷೇಧ ನಾವು ಮಾಡ್ತೇವೆ ಅನ್ನುವಂಥ ಉದ್ದೇಶ ಇಟ್ಟುಕೊಂಡಾಗನೇ ಹಿಂದೂ ಸಮಾಜ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡುತ್ತೆ. ಆದ್ರೆ ಇವತ್ತು ಬಿಜಾಪುರ ನಗರದಲ್ಲಿ ಗೋಹತ್ಯೆ ನಿರಂತರವಾಗಿ ನಡೀತಾ ಇದೆ. ಆದ್ರೆ ಕೆಲವು ಈಗಿನ ರಾಜಕಾರಣಿಗಳು ಏನ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಒಂದು ರೀತಿಯಿಂದ ನಾವು ಗೋಶಾಲೆ ಮಾಡ್ಕೊಂಡು ಬಿಟ್ಟಿದ್ದೇವೆ, ಏನು ಬೇಕಾದಾಗ್ಲಿ, ಆ ಕಡೆ ಹತ್ಯೆನೂ ಆಗ್ಲಿ, ಏನ್ ಬೇಕಾದಾಗ್ಲಿ ಅನ್ನುವಂಥ ಮಾನಸಿಕತೆನೂ ಇದೆ ಇವತ್ತು ರಾಜಕಾರಣದಲ್ಲಿ. ಗೋಶಾಲೆ ಮಾಡಿರೋದು ಸ್ವಾಗತಾರ್ಹ ಕ್ರಮ, ಅದರಲ್ಲಿ ಎರಡು ಮಾತಿಲ್ಲ. ಗೋಶಾಲೆ ಮಾಡಿದೀನಿ ಅಂತ ಹೇಳಿ ಇನ್ನೊಂದು ಕಡೆ ನಾ ಗೋಗಳನ್ನ ಕಡಿಲಿಕ್ಕೆ ಬಿಡ್ತೀನಿ ಅನ್ನೋದು ಧರ್ಮ ವಿರೋಧಿ ಕೆಲಸ. ಅದನ್ನು ತಡೆಗಟ್ಟಬೇಕು. ಎಲ್ಲಿ ಗೋಶಾಲೆ ಇಲ್ಲೋ ಅಲ್ಲಿ ಗೋಶಾಲೆ ಮಾಡಿದ್ರಿ ಅದನ್ನು ಸ್ವಾಗತ ಮಾಡ್ತೀವಿ. ಆದ್ರೆ ಎಲ್ಲಿ ಗೋಗಳನ್ನ ಹತ್ಯೆ ನಿರಂತರವಾಗಿ ಆಗ್ತಾ ಇದೆ ಅದನ್ನು ತಡೆಯುವಂತ ಕೆಲಸ ಆಗ್ತಾ ಇಲ್ಲ. ಹಿಂದೂ ಯುವಕರು ಏನಾದ್ರೂ ಇವತ್ತು ಗೋಮಾತೆ ರಕ್ಷಣೆಗೆ ಹೋಗಿ ಟ್ರಕ್ಗಳನ್ನು ಹಿಡಿದ್ರು, ಲಾರಿಗಳನ್ನು ಹಿಡಿದ್ರಂದ್ರೆ ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋದಂತ ಹಿಂದೂ ಯುವಕರ ಫೋನ್ ಕರೆಗಳನ್ನು ಸ್ವೀಕರಿಸಲಾರ್ದಂತ ರಾಜಕಾರಣಿಗಳದಾರೆ. ಅವ್ರು ಏನ್ ಮಾಡ್ಬೇಕು? ಆ ಸಂದರ್ಭದೊಳಗ ಸಾಮಾನ್ಯ ಜನರಿಗೆ ಸರಳವಾಗಿ ಸಿಗುವಂತ ಜನಪ್ರತಿನಿಧಿ ಅವಶ್ಯಕತೆನೂ ಇದೆ. ಸಾಮಾನ್ಯ ಹಿಂದೂ ಕಾರ್ಯಕರ್ತರ ಕೈಗೆ ಈಗ ಎಲ್ಲೋ ಹೋಗಿ ಚುನಾವಣೆ ಬಂದಾಗ ನಾ ಕೇವಲ ಭಾಷಣ, ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮುಸಲ್ಮಾನರಿಗೆ ಬೈತೀನಿ ಅಲ್ಲ, ತಪ್ಪಿದು. ಇದು ನಮ್ಮ ಹಿಂದುತ್ವ ಅಲ್ಲ. ದೇಶದ್ರೋಹಿಗಳನ್ನ ಬೈರಿ ನೀವು. ನನಗೆ ಮುಸಲ್ಮಾನರು ಹೋಟೆ ಬೇಡ ಅಂತ ಹೇಳೋದು ಅಕ್ಷಮ್ಯ ಅಪರಾಧ. ಅದು ನಾನು ಹೇಳ್ತೀನಿ. ಇವತ್ತು APJ ಅಬ್ದುಲ್ ಕಲಾಂ ಅವ್ರನ್ನ ಪೂಜೆ ಮಾಡ್ತೇವೆ ನಾವು. 1965ರಲ್ಲಿ ನಮಗೆ ಪಾಕಿಸ್ತಾನದೊಂದಿಗೆ ಯುದ್ಧವನ್ನು ಗೆಲ್ಲಿಸಿಕೊಟ್ಟಂತ ಶಹೀದ್ ವೀರ ಅಬ್ದುಲ್ ಹಮೀದ್ನನ್ನು ಪೂಜೆ ಮಾಡ್ತೀವಿ. ಅವ್ರು ಮುಸ್ಲಿಮರಲ್ವಾ? ರಾಷ್ಟ್ರಭಕ್ತ ಮುಸಲ್ಮಾನರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಸ್ವಾಗತ ಮಾಡ್ತದೆ. ಮುಸ್ಲಿಂ ಮಂಚ್ ಇದೆ ನಮ್ಮಲ್ಲಿ. ಮೊನ್ನೆ ನಮ್ಮ 100ನೇ ವರ್ಷದ ಸಂಘ ಶತಾಬ್ದಿಯಲ್ಲಿ ಸಲ್ಮಾನ್ ಖಾನ್ ಕೂಡ ಹೋಗಿದ್ದಾರೆ. ಇದರ ಅರ್ಥ ಏನು? ರಾಷ್ಟ್ರಭಕ್ತ ಮುಸಲ್ಮಾನರು ವಿರೋಧಿಗಳು ನಾವಲ್ಲ. ಇವತ್ತು ನೋಡ್ರಿ, ಅಚ್ಚರಿ ಆಗ್ತದೆ ನಿಮಗೆ. ಈ ವಿಶ್ವದಲ್ಲಿ 1500 ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳಿದಾವೆ. ವಿತ್ ಫಿಗರ್ ಕೊಡ್ತೀನಿ ನಾನು, ಯಾರಾದ್ರೂ ನನ್ನ ಜೊತೆ ಇವತ್ತು ನೇರ ಇದರ ಬಗ್ಗೆ ಚರ್ಚೆಗೆ ಸಿದ್ಧರಿದ್ರಂದ್ರೆ 1500 ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳಿದಾವೆ. ಒಂದೇ ಒಂದು ಹಿಂದೂ ಟೆರರಿಸ್ಟ್ ಆರ್ಗನೈಸೇಷನ್ ಇಲ್ಲ. ರಾಷ್ಟ್ರಭಕ್ತ ಹಿಂದೂ ಸಂಘಟನೆಗಳಿದಾವೆ. ಈ ಎಲ್ಲದರ ವಿರುದ್ಧ ಹೋರಾಡುವಂತ ಅವಶ್ಯಕತೆ ಸಮಸ್ತ ರಾಷ್ಟ್ರಭಕ್ತರಿಗಿದೆ. 2047ರಲ್ಲಿ ಒಂದು ಕನಸು ಕಂಡಿದ್ದಾರೆ ಅಲ್ ಖೈದಾ. ಏನಿವತ್ತು ವಿಜಯಪುರದಲ್ಲಿ ಟೇಲರ್ ರಾಜ ಸಿಕ್ಕಲ್ಲ, ಅಲ್ ಖೈದಾದ ಅಲ್ ಉಮಾದಿನ ಒಬ್ಬ ಸಂಘಟನೆ ಸದಸ್ಯನು. 2047 ಅಂದ್ರೆ ಎದಕ್ಕೆ 2047 ಉಗ್ರವಾದಿ ಸಂಘಟನೆಗಳ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ, ಅವಾಗ ಭಾರತ ತನ್ನ 100ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಿರ್ತದೆ. ಆ ಸಂದರ್ಭದಲ್ಲಿ ಭಾರತವನ್ನು ಇಸ್ಲಾಮೀಕರಣ ಮಾಡ್ಬೇಕಂತ ಹೇಳಿ ಒಂದು ಪಣ ತೊಟ್ಟಿದ್ದಾರೆ. ಗಜ್ವಾ ಎ ಹಿಂದ್. ಗಜ್ವಾ ಅಂದ್ರೆ ಯುದ್ಧ, ಹಿಂದ್ ಅಂದ್ರೆ ಹಿಂದೂಸ್ತಾನದ ಮೇಲೆ. ಆ ಒಂದು ದಿಶೆಯಲ್ಲಿ ಇವತ್ತು ಉಗ್ರವಾದಿಗಳು ಕೆಲಸ ಮಾಡ್ಲಿಕ್ಕತ್ತಾರ. ಇಲ್ಲಿಯ ಹಿಂದೂಗಳು ಜಾತಿ ಮಧ್ಯದಲ್ಲಿ ಇವತ್ತು ಬೇರೆ ಬೇರೆ ಆಗ್ತಾ ಇದ್ದಾರೆ. ಈಗ ಲವ್ ಜಿಹಾದ್ ಬಗ್ಗೆ ತಾವು ಕೇಳಿದ್ರಿ. ವಿಜಯಪುರ ನಗರದಲ್ಲಿ ನಿನ್ನೆ 2 ದಿನದ ಹಿಂದೆ ಒಬ್ಬ ನಮ್ಮ ಹಿಂದೂ ಬಂಜಾರ ಸಮಾಜದ ಯುವತಿ, 20 ವರ್ಷದ ಯುವತಿ, ಒಬ್ಬ ಅನ್ಯ ಕೋಮಿನ ಅಂದ್ರೆ ಹಿಂದೂ ವಿರೋಧಿಯ ಜೊತೆಗೆ ಇವತ್ತು ಓಡೋಗಿದ್ದಾಳೆ. ಜಾಗೃತಿ ಮೂಡಿಸುವಂತ ಕೆಲಸ ಯಾಕೆ ಆಗ್ತಾ ಇಲ್ಲ? ನಮ್ಮ ಹಿಂದೂ ಯುವತಿಯರನ್ನು ಇವತ್ತು ಕೂಡಿಸ್ಕೊಂಡು ಅವರಿಗೆ ತಿಳಿ ಹೇಳುವಂತ ಕೆಲಸ ಆಗ್ಬೇಕಾಗಿದೆ. ಈ ಮಾತನ್ನ ಅನೇಕ ಹಿಂದೂಗಳು ಇವತ್ತು ಒಪ್ಪಬೇಕಾಗ್ತದೆ. ಬಹಳ ಕಠೋರವಾದ ಮಾತನ್ನ ಹೇಳ್ತೀನಿ. ಇವತ್ತು ನಾನು ಹಣೆ ಮೇಲೆ ಕುಂಕುಮ ಹಚ್ಕೋತೀನೋ, ವಿಭೂತಿ ಹಚ್ಕೋತೀನೋ, ಅಕ್ಷಂತಿ ಹಚ್ಕೋತೀನೋ, ಗಂಧ ಹಚ್ಕೋತೀನೋ, ಇವ್ರು ಯಾರ ಜೊತೆ ಬೇಕಾದ್ರೂ ಲಗ್ನ ಮಾಡ್ರಿ ಹಿಂದೂಗಳೇ. ನಮ್ಮೊಳಗೆ ಒಡಕಬೇಡ. ಹಿಂದೂ ವಿರೋಧಿಯ ಜೊತೆ ನಮ್ಮ ಮಗಳಿಗೆ ಕಳಿಸ್ಕೊಡ್ಬೇಡ್ರಿ. ಅವಳನ್ನ ಜಾಗೃತಿ ಮಾಡ್ರಿ. ನಮ್ಮ ಮಹಿಳೆಯರನ್ನ, ಯುವತಿಯರನ್ನ ಜಾಗೃತಿ ಮಾಡುವಂತ ಅವಶ್ಯಕತೆ ನಮ್ಮ ಹಿಂದೂ ಸಮಾಜಕ್ಕಿದೆ. ಶಾಲಾ ಕಾಲೇಜುಗಳಲ್ಲಿ ಇವತ್ತು ಹೋಗಿ ಬೋಧನೆ ಮಾಡುವಂತ ಅವಶ್ಯಕತೆ ಇದೆ. ತಂದೆ ತಾಯಿ ಮನೆಯಲ್ಲಿ ಕೂಡಿಸ್ಕೊಂಡು ತಮ್ಮ ಹೆಣ್ಣು ಮಕ್ಕಳಿಗೆ ಹಿಂದುತ್ವದ ಬಗ್ಗೆ ತಿಳಿ ಹೇಳುವಂತ ಅವಶ್ಯಕತೆ ಇದೆ. ಅವಳಿಗೆ ಹೇಳ್ಬಿಡ್ರಿ, ನೀನು ಯಾವ್ದಾದ್ರು ನಮ್ಮ ಹಿಂದೂ ಧರ್ಮದಲ್ಲಿರುವಂತ ಯಾವ್ದಾದ್ರು ವ್ಯಕ್ತಿಯ ಜೊತೆ ನೀನು ಲಗ್ನ ಮಾಡ್ಕೊ, ನಾನು ಅಭ್ಯಂತರ ಇಲ್ಲ. ಆದ್ರೆ ಹಿಂದೂ ವಿರೋಧಿಯ ಜೊತೆ ಮಾಡ್ಕೋಬೇಡ, ಲವ್ ಜಿಹಾದಕ್ಕೆ ಬಲಿ ಆಗ್ಬೇಡ ಅನ್ನೋ ಇವತ್ತು ಅವಳಿಗೆ ತಿಳಿ ಹೇಳುವಂತ ಕೆಲಸ ಇವತ್ತು ಪಾಲಕರಿಂದ ಮಾಡಬೇಕಾಗಿದೆ, ಹಿಂದೂ ನಾಯಕರುಗಳಿಂದ ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ಇವತ್ತು ವಿಜಯಪುರ ನಗರನೂ ಕೂಡ ಹೊರತಾಗಿಲ್ಲ. ಇವತ್ತು ಕೂಡ ಇಲ್ಲಿ ವಿಜಯಪುರ ನಗರದಲ್ಲಿ ಅನೇಕ ಹಿಂದೂ ನಾಯಕರ ಮೇಲೆ ಭಯೋತ್ಪಾದಕರ ಕಣ್ಣಿದೆ, ಉಗ್ರವಾದಿಗಳ ಕಣ್ಣಿದೆ. ಅದರಲ್ಲಿ ನಾನು ಕೂಡ ಒಬ್ಬನು. ನಾನು ಹೇಳ್ತೀನಿ,
ಏನು ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿ ನಾಯಕರಿರ್ಬೋದು, ಹಿಂದೂ ನಾಯಕರುಗಳಿರ್ಬೋದು, ಏನು ತಮ್ಮನ್ನು ತಾವು ಹಿಂದೂ ರೂವಾರಿಗಳಂತ ಕರ್ಕೊಳ್ಳುವಂಥ ನಾಯಕರಿರ್ಬೋದು, ಯಾ ಹಿಂದೂ ಕಾರ್ಯಕರ್ತನ ಹತ್ಯೆ ಆದಾಗ ಅವನ ಮನೆಗೆ ಹೋಗುವ ಬದಲಿ ಹಿಂದೂ ಸಮಾಜಕ್ಕಾಗಿ ಗೋರಕ್ಷಣೆಗಾಗಿ ದುಡಿಯುತ್ತಿರುವಂಥ ಕಾರ್ಯಕರ್ತರ ಮನೆಗೆ ನೀವು ವಿಜಯಪುರಕ್ಕೆ ಬಂದಾಗೋ ಇನ್ನೊಂದು ಕಡೆ ಹೋದಾಗೋ ಆ ನಾಯಕರ ಭೇಟಿ ಕೊಟ್ಟು ಅವನ ಒಂದು ಪರಿಸ್ಥಿತಿ ವಿಚಾರಣೆ ಮಾಡಿಕೊಂಡ್ರೆ ಹಿಂದೂ ಸಮಾಜದ ಕಾರ್ಯಕರ್ತರಿಗೆ ಇನ್ನಷ್ಟು ಹುಮ್ಮಸ್ ಸಿಕ್ಕಂಗಾಗ್ತದೆ, ದುಡಿಲಿಕ್ಕೆ ಅವರಿಗೆ ಒಂದು ಉತ್ಸಾಹ ಬರ್ತದೆ. ಅಂತ ಕೆಲಸವನ್ನು ಇವತ್ತಿನ ರಾಜ್ಯದ ಬಿಜೆಪಿ ನಾಯಕರಾಗಲಿ ಹಿಂದೂ ನಾಯಕರಾಗಲಿ ಮಾಡುವಂತ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಇಷ್ಟೆಲ್ಲ ನಾವು ಮಾಡಿದಾಗ್ಯೂ ಸಹಿತ ಇವತ್ತು ಏನು ನಮ್ಮ ನಗರದಲ್ಲಿ ಇಷ್ಟೆಲ್ಲ ಏನು ಗೋಹತ್ಯ, ಬಾಂಗ್ಲಾ ನುಸುಳಿಕು ಇಷ್ಟೆಲ್ಲ ಇದ್ದಾಗ್ಯೂ ಸಹಿತ ಇಲ್ಲಿಯ ಜನಪ್ರತಿನಿಧಿಗಳು ವಿಶೇಷವಾಗಿ ಅದನ್ನ ಮುತುವರ್ಜಿ ವಹಿಸಬೇಕು. ಅಕಸ್ಮಾತ್ ವಹಿಸಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಹಿಂದೂ ಕಾರ್ಯಕರ್ತರು ಯಾವ ನಿರ್ಧಾರಗಳನ್ನ ಕೈಗೊಳ್ಬಹುದು? ನೋಡ್ತಾರೆ, ಇವತ್ತು ಹೆಂಗಾಗಿದೆಪ್ಪ ಅಂದ್ರೆ ವಿಜಯಪುರದಲ್ಲಿ 1983ರಿಂದ ನಂದೇ ಒಂದು ಉದಾಹರಣೆ ಕೊಡ್ತೀನಿ ನಾನು. 7ನೇ ಒಬ್ಬ ವಿದ್ಯಾರ್ಥಿ ನಾನು 1983ರಲ್ಲಿ ಮೊದಲು ಚುನಾವಣೆ ಟಾಂಗಾದಲ್ಲಿ ಕೂತು ಅನೌನ್ಸ್ ಮಾಡಿದಂಥ ಸಮಯ ಚಂದ್ರಶೇಖರ್ ಗಚ್ಚಿನಮಠವರಿಗಾಗಿ. ಅವಾಗ ನನ್ನ ಜೊತೆ ಇದ್ದಂಥ ಶಿವಾನಂದ ಮಾನ್ಕರ್ ಅವ್ರನ್ನ, ಕಹುಟ್ಗಿ ಅವ್ರನ್ನ, ಮಹೇಂದ್ರ ಕ ಡಾಕ್ಟರ್ನ, ಕೋಹ್ಲಿ ಸರ್ನ, ಅಂಬರೀಷ್ ಪಾಟೀಲ್ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲಲ್ಲ, ಅವರು ಅನಿಲ್ ನಿಕ್ಕಮ್, ಇವ್ರನ್ನೆಲ್ಲರನ್ನೂ ನಾವು ನೆನೆಸಬೇಕಾಗ್ತದೆ. ಅವಾಗಿನಿಂದ ಇದ್ದಂಥ ಕಾರ್ಯಕರ್ತರಿದ್ದಾರೆ, ಜನಾರ್ದನ ಪತಂಗೆ, ಜಲನಗರ ಅಂತ ಕಾರ್ಯಕರ್ತರನ್ನು ಗುರುತಿಸಿ ಏನಾದರೂ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಏನಾದರೂ ಮಾಡುವಂತ ಕೆಲಸ ಆಯ್ತಾ? ದುರ್ದೈವ. ಜನಾರ್ದನ್ ಪತಂಗೆ ಒಬ್ಬ ಟೇಲರ್, ಡಾಕ್ಟರ್ ಮಹೇಂದ್ರಕರ್ ಅಂತರೂ ತಮ್ಮ ಜೀವಮಾನವನ್ನೇ ಭಾರತೀಯ ಜನತಾ ಪಾರ್ಟಿಗೆ ಹಿಂದುತ್ವಕ್ಕಾಗಿ ಕೊಟ್ಟರು. ಕೊನೆವರೆಗೂ ಆ ಮನುಷ್ಯ ಏನಾಗ್ಲಿಲ್ಲ. ಶಿವಾನಂದ ಮಾನ್ಕರ್ ಒಬ್ಬ ಸಂಘದ ಶಿಸ್ತಿನ ಸಿಪಾಯಿ, ಮೊದಲ ಬಾರಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅವಾಗ ಇನ್ನೂ ನಗರಸಭೆಯಲ್ಲಿ ಚಿಹ್ನೆಗಳನ್ನು ಕೊಡ್ತಿರ್ಲಿಲ್ಲ. ನಮ್ಮ ಅಡಿಕೆಗಲ್ಲಿ, ಮುಂಜಂಡಿಗಲ್ಲಿ, ಶಾಪಟಿಗಲ್ಲಿ ಅಂತ ನಿಚ್ಚಣಿಕೆ ಗುರುತು ತಗೊಂಡು ನಾವು ಅವ್ರನ್ನ ಚುನಾವಣೆಗೆ ನಿಂದ್ರಿಸಿದ್ದೀವಿ. ಅಂತ ವ್ಯಕ್ತಿಗಳು ಇವತ್ತು ತಮ್ಮ ಸಂಪೂರ್ಣ ತನು ಮನ ಧನದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಿಂದುತ್ವಕ್ಕಾಗಿ ಧಾರೆ ಇರೋದ್ರು. ಅವ್ರಿಗೆ ಏನೂ ಮಾಡುವಂತ ಕೆಲಸ ಆಗಲಿಲ್ಲ ಅನ್ನೋ ನೋವು ಹಿಂದೂ ಕಾರ್ಯಕರ್ತರಲ್ಲಿದೆ. ಮುಂದೆ ಅದೇ ಪರಿವರ್ತನೆ ಆಗಬಾರ್ದು ಅನ್ನೋದು ನಾನು. ಹಿಂದೂ ಕಾರ್ಯಕರ್ತರ ಮನದಾಳದ ಮಾತನ್ನು ಕೇಳುವಂತ ಜನಪ್ರತಿನಿಧಿಗಳ ಅವಶ್ಯಕತೆ ಇದೆ. ಇನ್ನೊಬ್ರು ಮಾನಕರು, ಇನ್ನೊಬ್ರು ಮಹೇಂದ್ರ ಡಾಕ್ಟರು ಈ ಬರುವಂತ ಯುವ ಪೀಳಿಗೆ ಆಗಬಾರ್ದು. ನಾನು ಹೇಳ್ತೀನಿ, ಯುವಕರಿಗೂ ಕೂಡ ಒಬ್ಬ ನಾಯಕನನ್ನ ನಾವು ಇವತ್ತು ಆರಿಸೋಬೇಕಾದ್ರೂ ಕೂಡ ನಾಯಕನಲ್ಲಿರುವಂತ ಒಳ್ಳೆ ಗುಣವನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. ನಮ್ಮ ಗುರುವಿನ ಸ್ಥಾನದಲ್ಲಿ ಯಾವಾಗಲೂ ಭಗವಧ್ವಜನೇ ಇರಬೇಕು. ಒಬ್ಬ ನಾಯಕನೇ ಹಿಂದುತ್ವ ಅಲ್ಲ, ಒಬ್ಬ ನಾಯಕನೇ ಹಿಂದೂ ಅಲ್ಲ. ಇವತ್ತು ನಮಗೇನು ಹೇಳ್ತದ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ಧರ್ಮ ದೊಡ್ಡದು, ಧರ್ಮಕ್ಕಿಂತ ದೇಶ ದೊಡ್ಡದು. ಹಂಗಂತ ಹೇಳಿ ನಾವು ಇವತ್ತು ವ್ಯಕ್ತಿನೇ ಎಲ್ಲ ಹಿಂದುತ್ವ, ಅವರಿಂದೇ ಹಿಂದುತ್ವ ಅನ್ನೋ ತಲೆಯನ್ನು ತೆಗಿಬೇಕು. ಹಿಂದುತ್ವಕ್ಕಾಗಿ ಕೆಲಸ ಮಾಡುವಂತ, ನಿಸ್ವಾರ್ಥತೆಯಿಂದ ಕೆಲಸ ಮಾಡುವಂತ ಕಾರ್ಯಕರ್ತರನ್ನ ಗುರುತಿಸುವಂತ ಕೆಲಸ ಇವತ್ತು ರಾಜ್ಯ ಬಿಜೆಪಿ ಹಾಗೂ ಹಿಂದೂ ನಾಯಕರು ಮಾಡ್ಬೇಕಂತೇಳಿ ನಾನು ಬಹಳ ಕಳಕಳಿಯಿಂದ ನಾನು ಮನವಿಯನ್ನು ಮಾಡ್ತೀನಿ. ಪಕ್ಷ ಹಾಗಾದ್ರೆ ಇವತ್ತು ವಿಜಯಪುರ ನಗರದಲ್ಲಿ ಹಿಂದುತ್ವನೇ ಸಿದ್ಧಾಂತದ ಮೇಲೆ ಗೆಲ್ಲುವಂತಹ ಒಂದು ಶಕ್ತಿ ಕೇಂದ್ರ ಅದು ಇದ್ದಾಗ್ಯೂ ಸಹಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಬಹುದಾಗಿತ್ತಲ್ಲ. ಇವರೆಲ್ಲ ಏನು ಇವತ್ತು ನಾಯಕರಾಗಿದ್ದಾರೆ, ಇವರೆಲ್ಲ ಒಂದಾನೊಂದು ಕಾಲದಲ್ಲಿ ಸಾಮಾನ್ಯ ಕಾರ್ಯಕರ್ತರೇ. ಅದರ ದುರ್ದೈವ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿ ಗೆತ್ತಂದ್ರೆ ಸೋಲ್ಲೇಬಾರ್ದು. ಅದು ಅಂತ ಕ್ಷೇತ್ರ ವಿಜಯಪುರ ನಗರ. ಯಾಕೆ ಸೋಲ್ತಾರೋ ಅನ್ನೋದು ಇವತ್ತು ಆತ್ಮಾವಲೋಕನ ಮಾಡ್ಕೊಬೇಕಾಗಿದೆ. ಹಿಂದುತ್ವದಿಂದ ದೂರ ಹೋಗಿದ್ದಕ್ಕೆ, ಕಾರ್ಯಕರ್ತರನ್ನ ಕಡೆಗಣಿಸಿದ್ದಕ್ಕೆ. ಎಷ್ಟು ಲೀಡ್ಲೆ ಗೆಲ್ಬೇಕಪ್ಪ ಅಂದ್ರೆ ವಿಜಯಪುರ ನಗರನ್ಯಾಗ ಭಾರತೀಯ ಜನತಾ ಪಾರ್ಟಿಯಿಂದ ನಿಂತಂತ ಶಾಸಕ ಕನಿಷ್ಠ 30,000 ಲೀಡ್ಲೆ ಗೆಲ್ಬೇಕು. ಆದ್ರೆ ಅದು ಆಗ್ತಾ ಇಲ್ಲ. ಯಾಕನ್ನೋದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕಾಗ್ಯದ ರಾಜಕಾರಣಿಗಳು. ಕನಿಷ್ಠ 30,000 ಗೆಲ್ಲಬೇಕು. ಒಂದು ಬಾರಿ ಆದ್ರಂದ್ರೆ ಅವರಾಗೆ ರಿಟೈರ್ಮೆಂಟ್ ಕೊಡ್ಬೇಕು, ಹೊರತಾಗಿ ಅವ್ರು ಸೋಲ್ಬಾರ್ದು. ನಾನು ಹೇಳಿದೆ, 83ರಲ್ಲಿ ನಾವು ಚಂದ್ರಶೇಖರ್ ಗಚ್ಚಿನಮಠ ಅವ್ರು ಚುನಾವಣೆ ಮಾಡಿದೇವಿ. 94ರಲ್ಲಿ ಬಸನಗೌಡರು 10 ವರ್ಷ ಬಿಜೆಪಿ ಗ್ಯಾಪ್ ಆಯ್ತು. 94ರಲ್ಲಿ ಬಸನಗೌಡರು ಚುನಾವಣೆ ಮಾಡಿದೇವಿ. 99ರಲ್ಲಿ ಅಪ್ಪು ಪಟ್ಟಣ್ ಶೆಟ್ಟಿ ಅವ್ರು ಚುನಾವಣೆ ಮಾಡಿದೇವಿ. 2004ರಲ್ಲಿ ಅಪ್ಪು ಪಟ್ಟಣ್ ಶೆಟ್ಟಿ ಅವ್ರು ಚುನಾವಣೆ ಮಾಡಿದೇವಿ. 99ರಲ್ಲಿ ಅಪ್ಪು ಪಟ್ಟಣ್ ಶೆಟ್ಟಿ ಸೋತ್ರು ಬಿಡ್ಲಿಲ್ಲ. ಮುಂದೆ 2004ರಲ್ಲಿ ಮತ್ತೆ ಅವ್ರು ಗೆದ್ರು. 2008ರಲ್ಲಿ ಅವ್ರ ಚುನಾವಣೆ ನಾನು ಮಾಡಿಲ್ಲ, ಇದ್ದದ್ದು ಬಹಿರಂಗವಾಗಿ ಹೇಳುವಂತ ವ್ಯಕ್ತಿ ನಾನು. ಇನ್ನೊಬ್ಬ ಹಿಂದೂ ಮಾಡಿದೆ. 2008ರಲ್ಲಿ ನಾನು ಮಾಡಲಿಲ್ಲ. 2012ರಲ್ಲಿ ಮತ್ತೆ ಬಸನಗೌಡರು ಬಿಜೆಪಿ ಒಳಗೆ ಟಿಕೆಟ್ ಸಿಗಲಾರ್ದಕ್ಕೆ ನಗರದಿಂದ JDS ನಿಂತರು. ಅವಾಗೆಲ್ಲ ಹಿಂದೂಗಳು ಅವ್ರು ಬೆನ್ನು ಹತ್ತಿದೀವಿ. 2012ರಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಲ್ಲ. 2018ರಲ್ಲಿ ಮತ್ತೆ ಯತ್ನಾಳ್ ಅವರು ಚುನಾವಣೆ ಮಾಡಿದೀವಿ. 2023ರಲ್ಲಿ ಯತ್ನಾಳ್ ಅವರು ಚುನಾವಣೆ ಮಾಡಿದೀವಿ. ಇದರ ಮಧ್ಯದಲ್ಲಿ ಎಲ್ಲಾ MP ಚುನಾವಣೆಯನ್ನು ಒಂದೂ ಬಿಡ್ಲಾರದೆ ರಮೇಶ್ ಜಿಗಜಿಣಗಿ ಅವರ ಚುನಾವಣೆಯನ್ನು ಎಲ್ಲ ಹಿಂದೂ ಕಾರ್ಯಕರ್ತರು ಮಾಡಿದ್ರು. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಾವೆಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಒಬ್ಬ ಹಿಂದೂ ಅಭ್ಯರ್ಥಿ ಗೆಲ್ಲಿಕ್ಕೆ ಸಾಧ್ಯ ಇದೆ.
ರಾಘವ ಅಣ್ಣಿಗೇರಿ ಒಬ್ಬನೇ ಮಾಡಿದ್ರೆ, ಸಂಗನಗೌಡರು ಮಾಡಿದ್ರೆ, ಇನ್ನೊಬ್ರು ಮಾಡಿದ್ರೆ ಮಾತ್ರ ಅಲ್ಲ, ಎಲ್ಲಾ ಹಿಂದೂಗಳು ಒಗ್ಗಟ್ಟಾಗಿ ಮಾಡಿದ್ರೆ. ಮೊದಲ ಬಾರಿ ಅಪ್ಪು ಪಟ್ಟಣಶೆಟ್ಟಿ ಚುನಾವಣೆಗೆ ನಿಂತಾಗ ಹರೀಶ್ ಬಂದಂತ ಮತದ ಅಂತರ ನೋಡ್ರಿ, 70,000 ಒಂದು ಅಂತರದಿಂದ ಹರೀಶ್ ಬಂದ್ರು. ನೀವೆಲ್ಲ ಅಷ್ಟೆಲ್ಲ ಚುನಾವಣೆ ಮಾಡಿದಾಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆದ್ದ ತಕ್ಷಣ 5 ವರ್ಷಗಳ ಕಾಲದ ಅವಾಗ ಆಡಳಿತ ನಿಮಗೆ ಖುಷಿ ತಂತ? ಅವಾಗ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಖುಷಿ ಆಗ್ಲಿಲ್ಲ. ಬಹಳ ನೇರವಾಗಿ ಹೇಳ್ಬೇಕು, ಯಾವುದೇ ಒಬ್ಬ ಅಭ್ಯರ್ಥಿ ಇರ್ಬೋದು, ಚುನಾವಣೆ ಪೂರ್ವದಲ್ಲಿನೇ ಅಭ್ಯರ್ಥಿಗಳ ಒಂದ್ ಟೈಪ್ ಇರ್ತಾರ, ಆದ್ಮೇಲೆನೆ ಇನ್ನೊಂದ್ ಟೈಪ್ ಆಗ್ತಾರೆ ಗೆದ್ದ ಮೇಲೆ. ಹಂಗ ಆಗಬಾರದು, ಇನ್ನಾದ್ರೂ ತಿದ್ದುಕೋಬೇಕು. ಹಂಗ ಯಾಕೆ ಆಗ್ತದೆ? ಅದೇನು ಮನುಷ್ಯ ಮೂಲ ಸಂಘದಿಂದ ಬಂದಂತ ಕಾರ್ಯಕರ್ತ ಅಲ್ಲ ಅಂತ ಹೇಳ್ಬೋದು. ಮೊದಲ ಏನು ರಾಜಕೀಯ ಉದ್ದೇಶವನ್ನ ಇಟ್ಕೊಂಡು ಹಿಂದುತ್ವದ ಕೆಲಸವನ್ನ ಮಾಡುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ಒಂದೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು, ಸ್ಥಾನ ಇವತ್ತು ಇರ್ಬೋದು, ನಾಳೆ ಇರದೇ ಇರ್ಲಿಕ್ಕೆ, ಯಾವಾಗಲೂ ಒಬ್ಬ ನೈಜ ಹಿಂದೂ ಕಾರ್ಯಕರ್ತನಾಗಿ ಕೆಲಸ ಮಾಡುವನ್ನ ಅಭಿಪ್ರಾಯ ಇರ್ಬೇಕು ಮನುಷ್ಯನಾಗಿ. ಅಂತ ಒಂದು ಗುಣ ಇದ್ರೆ ಮಾತ್ರ ಅವ ನಿಜವಾದ ನಾಯಕನಾಗ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ದುರದೃಷ್ಟವಶಾತ್ ಹರೀಶ್ ಬಂದಂತ ಜನಪ್ರತಿನಿಧಿಗಳು ಚುನಾವಣೆ ನಂತರ ಅವರ ಮುಖನೇ ಬೇರೆ ಇರ್ತದೆ. ಅದಕ್ಕೆ ಹಂಗ ಆಗಬಾರ್ದು. ಇನ್ನೂ ಸಮಯ ಮಿಂಚಿಲ್ಲ. ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕಾಗಿದೆ, ಕೆಲಸ ಮಾಡಬೇಕಾಗಿದೆ, ಹಿಂದಾದಂತಹ ತಪ್ಪುಗಳನ್ನು ಸರಿಪಡಿಸ್ಕೋಬೇಕಾಗಿದೆ. ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತನ ಮನದಾಳದ ನೋವನ್ನು ಇವತ್ತು ನಂದೇ ನೋವು ಅಂತ ಹೇಳಿ ತಿಳ್ಕೊಂಡು ಜನಪ್ರತಿನಿಧಿಗಳು ಕೆಲಸ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ನಾವಂತರೂ ಹಿಂದೂ ವಿರೋಧಿ ಪಕ್ಷಕ್ಕೆ ಎಂದೂ ಓಟ್ ಹಾಕಂಗಿಲ್ಲ. ಹಿಂದುತ್ವಕ್ಕಾಗಿ ಯಾವ ಪಕ್ಷ ನಿಂದಿರ್ತದೋ ಅದ್ರ ಜೊತೆ ನಾವು ಸದಾ ಇರ್ತೀವಿ. ಇದನ್ನೇ ಈಗ ಏನು ಎಲ್ಲಾ ಕಾರ್ಯಕರ್ತರದು ಸಹಿತ ಇದೇ ಒಂದು ಮಾತು, ನಾವು ಯಾವುದೇ ಸಂದರ್ಭದಲ್ಲೂ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಂಗಿಲ್ಲ ಅಂತಂದಾಗ ಬಿಜೆಪಿ ನಾಯಕರಿಗೆ ಅದೊಂದು ಬಂಡವಾಳ ಆಗಿಬಿಟ್ಟಿದೆ. ನಮ್ ಬಿಟ್ಟು ಎಲ್ಲಿ ಹೋಗಂಗೇ ಇಲ್ಲ, ನಾವ್ ಏನ್ ಮಾಡಿದ್ರು ನಡೀತದ, ನಾವು ಗೆಲ್ತೇವೆ ಅನ್ನುವಂತ ಒಂದು ಮನೋಭಾವನೆ ಬಂದಿದ್ದಕ್ಕೆ ಈ ಒಂದು ಅಂತ ಮನೋಭಾವನೆ ಬಂದಿದ್ದಕ್ಕೆ ಹಿಂದೆ ಬಿಜೆಪಿ ಸೋತದ. ನಾ ಹೇಳದಲ್ಲ, ಒಂದು ಸಲ ವಿಜಯಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಬಾವುಟ ಹಾರಿಸ್ತಂದ್ರೆ ಸೋಲ್ಲೇಬಾರ್ದು. ಯಾಕೆ ಸೋತೇವೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. 83ರಿಂದ ಇವತ್ತು 2025 ಎಂದೂ ಬಿಜೆಪಿ ಸೋಲ್ಬಾರ್ದಾಗಿತ್ತು. ಅವ್ರು ಯಾರೇ ಅಭ್ಯರ್ಥಿ ಇರ್ಬೋದು. ಯಾಕೆ ಈ ಮಧ್ಯದಲ್ಲಿ ನಾವು ಸೋತೀವಿ, ಯಾಕೆ ನಮಗೆ ಟಿಕೆಟ್ ಸಿಗ್ಲಿಲ್ಲ, ಯಾಕೆ ನಮ್ಮನ್ನು ಪಕ್ಷ ದೂರ ಇಡ್ತು, ಯಾಕೆ ಪಕ್ಷದಿಂದ ಟಿಕೆಟ್ ಕೊಟ್ಟರು ನಾವು ಬಿದ್ದೀವಿ ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳೋ ಅವಶ್ಯಕತೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲಾ ರಾಜಕೀಯ ನಾಯಕರಿಗಿದೆ. ನಿಮ್ಮ ಜಗಳ ಒಳಗೆ ಒಬ್ಬ ಹಿಂದೂ ಕಾರ್ಯಕರ್ತ ಸಾಯಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ನಾವು ಇದ್ದಾಗ ಹೋಗಿ ಅವನ ಜೊತೆ ಮಾತಾಡ್ರಿ, ನೀವು ಅವನ ಕಷ್ಟ ಸುಖಗಳಲ್ಲಿ ನೀವು ಭಾಗಿಯಾಗ್ರಿ. ಅಂತ ಒಂದು ಪ್ರವೃತ್ತಿಯನ್ನು ಇವತ್ತಿನ ಭಾರತೀಯ ಜನತಾ ಪಾರ್ಟಿಯ ವಿಜಯಪುರದ ನಾಯಕರು ಇವತ್ತು ಬೆಳೆಸಬೇಕಾಗಿದೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ನೋಡ್ರಿ ನೀವು ಯಾವ ರೀತಿ ಇದೆ, ಅಲ್ಲಿ ಎಷ್ಟು ಒಗ್ಗಟ್ಟಿದೆ ಹಿಂದುತ್ವ. ಯಾಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ? ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ನಮ್ಮಲ್ಲೇ ಕಚ್ಚಾಡಿ ಇಲ್ಲಿ ಬರುವಂತ ಅವಕಾಶಗಳನ್ನು ತಪ್ಪಿಸೋತಾ ಇದ್ದೇವೆ ನಾವು. ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಹಾಗೆಲ್ಲ ನೋಡಿದ್ರೆ ಭಾರತೀಯ ಜನತಾ ಪಕ್ಷದ ಇವತ್ತು ಏನು ಒಡಕಿದೆ ಬಿಜಾಪುರ ನಗರದಲ್ಲಿ ವಿಶೇಷವಾಗಿ, ಆ ಒಂದು ಒಡಕು ಇದ್ದಲ್ಲಿನೇ ಈ ರೀತಿಯಾದಂತಹ ಹಿಂದೂ ವಿರೋಧಿ ಚಟುವಟಿಕೆಗಳು ನಡೀತಾ ಇದಾವೆ ಅಂತ ಅನ್ಸತ್ತ? ಹಿಂದೂ ವಿರೋಧಿ ಚಟುವಟಿಕೆ ಅಂತ ಹೇಳಿ ನನಗೇನು ಅನ್ಸಂಗಿಲ್ಲ. ಅಂದ್ರೆ ಇವತ್ತು ಸ್ಲೀಪರ್ ಸೆಲ್ಲು, ಲವ್ ಜಿಹಾದು, ಗೋಹತ್ಯೆ, ನಿರಂತರವಾಗಿ ಗೋಹತ್ಯೆ ನಡೀತಾ ಇದೆ. ಇದೆಲ್ಲ ಆಗ್ಬೇಕಾದ್ರೆ ಹಿಂದೂಗಳು ಒಂದು ಶಕ್ತಿಶಾಲಿಯಾಗಿ ಒಂದೇ ಒಂದು ಒಗ್ಗಟ್ಟಿಂದ ಕೆಲಸ ಮಾಡಿದ್ರೆ ಇದೆಲ್ಲ ಆಗ್ತಿತ್ತ? ನಮ್ಮಲ್ಲಿರುವ ಒಡಕನ್ನು ಹಿಂದೂ ವಿರೋಧಿಗಳು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಒಂದೇ ಮಾತಿನಲ್ಲಿ ಹೇಳ್ಬೇಕು, ಇವತ್ತು ನಮ್ಮಲ್ಲಿರುವ ಒಂದು ರಾಜಕೀಯ ವೈರತ್ವವನ್ನು ನಾವು ಹಿಂದೂ ಸಮಾಜಕ್ಕೆ ಅಷ್ಟೇ ಹಾಳಾಗ್ತಾ ಇಲ್ಲ, ಹಿಂದೂ ವಿರೋಧಿಗಳು ಅದರಿಂದ ಗಟ್ಟಿ ಆಗ್ತಾ ಇದ್ದಾರೆ. ಇವತ್ತು ಗೋ ಹತ್ಯೆ ನಡೀಲಿಕ್ಕೆ ಕಾರಣ ಏನು? ನಮ್ಮಲ್ಲಿರುವಂತ ಒಡಕ. ತಾವು ಹೇಳೋದು ಸತ್ಯನೇ. ಇವತ್ತು ಮತಾಂತರ ಯಾಕೆ ನಡೀತಾ ಇದೆ, ಲವ್ ಜಿಹಾದ್ ವಿಜಯಪುರದಲ್ಲಿ ಯಾಕೆ ನಡೀತಾ ಇದೆ? ನಾವು ಒಕ್ಕಟ್ಟಿಲ್ಲ. ಇವತ್ತು ಏನಾಗಿದೆ ಅಂದ್ರೆ, ಒಬ್ಬ ಹಿಂದೂ ಯುವಕನನ್ನು ಕೇಳಿ ನೋಡ್ರಿ, ಯಾರು ನಿನ್ ಜಾತಿ ಯಾವ್ದಂತ ಮೊದಲು ತನ್ನ ಜಾತಿ ಹೇಳ್ತಾನ. ಇದು ಹೋಗ್ಬೇಕಾಗ್ಯದ, ನಾಯಕರಲ್ಲಿ ಹೋಗ್ಬೇಕಾಗ್ಯದ. ಜಾತಿ ನಾಯಕರು ನಮಗ್ ಬೇಡ, ಜಾತಿ ಸ್ವಾಮಿಗಳು ನಮಗ್ ಬೇಡ. ಹಿಂದೂ ಸ್ವಾಮಿಗಳು ಬೇಕು, ಹಿಂದೂ ರಾಜಕೀಯ ನಾಯಕರು ಬೇಕು, ಹಿಂದೂ ಕಾರ್ಯಕರ್ತ ಬೇಕು. ಅಂದಾಗ ಮಾತ್ರ ಹಿಂದೂ ಸಮಾಜ ಒಗ್ಗಟ್ಟಾಗ್ಲಿಕ್ಕೆ ಸಾಧ್ಯದ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ಯದ. ಕೇವಲ ಇವತ್ತು ಡೋಂಗಿ ಹಿಂದುತ್ವ ಅಲ್ಲ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ, ಮ್ಯಾಲ್ ನರೇಂದ್ರ ಮೋದಿ ಇದಾರೆ ಅಂತ ಹೇಳಿ ತೋರಿಸಿ ನಾವು ಕರ್ನಾಟಕದಲ್ಲಿ ಮತ ಕೇಳೋದಲ್ಲ. ಕರ್ನಾಟಕದಲ್ಲಿ ನಾವೇನಿದ್ದೇವೆ, ವಿಜಯಪುರದಲ್ಲಿ ನಾವೇನಿದ್ದೇವೆ, ನೈಜ ಹಿಂದೂ ಕಾರ್ಯಕರ್ತರಿಗೆ ನನ್ನಿಂದ ಏನು ಸಹಾಯ ಆಗಿದೆ, ಇವತ್ತು ಅದನ್ನ ಅರ್ಥ ಮಾಡಿಕೊಳ್ಳುವಂತ ಜನಪ್ರತಿನಿಧಿಗಳ ಅವಶ್ಯಕತೆ ಇದೆ. ಅದಕ್ಕೆ ಕೇವಲ ಇವತ್ತು ವಿಜಯಪುರದಲ್ಲಿ ನನಗೆ ಪ್ರಚೋದನಾತ್ಮಕ ಭಾಷಣಗಳನ್ನ ಮಾಡೋದು ಮಾತ್ರ ಹಿಂದುತ್ವ ಆಗಬಾರ್ದು. ಮಾತಿನಿಂದ ಹಿಂದುತ್ವ, ಮಾತಿನಿಂದ ಭಾಷಣಗಳಿಂದ ಹಿಂದುತ್ವವನ್ನ ನಾನು ಮಾಡಬಾರ್ದು. ನಿಜವಾದ ಕಾರ್ಯಕರ್ತರ ಸಂಕಷ್ಟದಲ್ಲಿದ್ದಾಗ ಅವ್ರ ಫೋನ್ ಎತ್ತಬೇಕು.
ಕಾರ್ಯಕರ್ತರು ನನಗೆ ನೀ ಅಲ್ಲಿ ಭೇಟಿ ಆಗ್ಬೇಡ, ಇಲ್ಲಿ ಭೇಟಿ ಆಗ್ಬೇಡ, ನಾನೇ ಬರ್ತೀನಿ, ಅದು ಅಲ್ಲ. ಕಾರ್ಯಕರ್ತ ಎದಕ್ಕೆ ಕರೆ ಮಾಡ್ಯಾನ ಅನ್ನೋದು ಹೊಳ್ಳೆ ಒಂದು ಮಿಸ್ಡ್ ಕಾಲ್ ಇತ್ತಂದ್ರೆ ಫೋನ್ ಹಚ್ಬೇಕು. ಅಂತ ಒಬ್ಬ ನಾಯಕನ, ಗ್ರೌಂಡ್ ಲೆವೆಲ್ ನಾಯಕನ ಅವಶ್ಯಕತೆ ಇದೆ. ಅಂತ ನಾಯಕರ ಕೊರತೆ ವಿಜಯಪುರನೇ ಕಾಣ್ತಾ ಇದೆ. ಇವತ್ತು ಕಾರ್ಯಕರ್ತರು ಮಾತನಾಡೋದು, ರಾಘವಣ್ಣಿಗಿರಿ ಆರೋಪ ಮಾಡ್ತಾ ಇಲ್ಲ ಯಾರ ಮೇಲೆ, ವೈಯಕ್ತಿಕವಾಗಿ ನಾನು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ. ನಾ ಹೇಳಿದೆ, ಒಂದೇ ಕಡೆ 30 ವರ್ಷ ನಾನು ಕೆಲಸ ಮಾಡಿದ್ದೀನಿ, ಒಂದೇ ವ್ಯವಸ್ಥೆಯಲ್ಲಿ ಇದ್ದೀನಿ, ಹಿಂದುತ್ವ ಬಿಟ್ಟು ಬೇರೆ ಕಡೆ ಹೋಗಿಲ್ಲ. ನಾನು ಏನ್ ಮಾಡಿದ್ದೀನಿ ಅಂತ ಹೇಳ್ತೀನಿ, ಇಲ್ಲಂದ್ರೆ ಇಲ್ಲ ಅಂತ ಹೇಳುವಂತ ಎದಿಗಾರಿಕೆ ನೈಜ ಹಿಂದೂವಾದಿ ಕಡೆಗಡೆ ಇರ್ತದೆ ಅನ್ನೋದಕ್ಕೆ ನಾನು ಒಬ್ಬ ಉದಾಹರಣೆ. ಅಂತ ಒಂದು ಪ್ರವೃತ್ತಿಯನ್ನು ಇವತ್ತು ಬೆಳೆಸಬೇಕಾಗಿದೆ. ಲವ್ ಜಿಹಾದ್ಗಳಂತ ಪ್ರಕರಣಗಳನ್ನ ತಡೆಯುವಲ್ಲಿ ಇವತ್ತು ಕೆಲಸ ಮಾಡಬೇಕಾಗಿದೆ. ವಿವೇಕಾನಂದರ ಹಿಂದುತ್ವವನ್ನು ಬಿತ್ತಬೇಕಾಗಿದೆ. ದೇಶದ್ರೋಹಿಗಳ ವಿರುದ್ಧ ಎಲ್ಲರೂ ಕೂಡಿ ನಾವು ಹೋರಾಡಬೇಕಾಗಿದೆ. ಅನೇಕ ಇವತ್ತು ಮುಸಲ್ಮಾನರು, ರಾಷ್ಟ್ರಭಕ್ತ ಮುಸಲ್ಮಾನರು ಕೂಡ ಇವತ್ತು ಹಿಂದೂಗಳನ್ನು ಪ್ರೀತಿ ಮಾಡ್ತಾರೆ, ದೇಶವನ್ನು ಪ್ರೀತಿ ಮಾಡ್ತಾರೆ. ದಿನ ಬೆಳಗಾದ್ರೂ ಅವ್ರನ್ನ ಬೈದ, ನಾ ಇವತ್ತು ಪಾಕಿಸ್ತಾನ ನೋಡ್ರಿ, ಪಾಕಿಸ್ತಾನಕ್ಕೆ ಬೈಯೋದ್ರಿಂದ ಏನೂ ಅರ್ಥ ಇಲ್ಲ. ಪಾಕಿಸ್ತಾನ ನಮ್ಮ ವಿರೋಧಿನೇ ಅಲ್ಲ. ಯಾಕಂದ್ರೆ ಇವತ್ತು ಎಲ್ಲಿ ಹೋಗಿದೆ ಅಂದ್ರೆ ಭಾರತ ವಿಶ್ವದ ಒಂದು 4ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಬೆಳೆದು ನಿಂತದ್ದು ಭಾರತ. ಪಾಕಿಸ್ತಾನ ಜೊತೆ ನಾವು ಕಂಪೇರ್ ಮಾಡೋದೇ ಅಲ್ಲ. ಬೆಳಿಗ್ಗೆ ಆದ ತಕ್ಷಣ ಪಾಕಿಸ್ತಾನಕ್ಕೆ ಬೈದು ಬಾಂಗ್ಲಾ ಇವ್ರು ನಮ್ಮ ಕಾಂಪಿಟೇಟರ್ಸೇ ಅಲ್ಲ. ಇವತ್ತು ಎಲ್ಲಿ ಹೋಗಿದೆಪ್ಪ ಅಂದ್ರೆ ಪಾಕಿಸ್ತಾನ ಹೇಳ್ತದಂತ, ಹಮಾರೆ ಝಂಡೆ ಮೇ ಚಾಂದ್ ಹೈ. ಪಾಕಿಸ್ತಾನ ಏನಂತದ, 2 ದೇಶ ಒಂದೇ, ಆಲ್ಮೋಸ್ಟ್ ಆಲ್ ಒಂದೇ ದಿನ ಇವತ್ತು ಸ್ವಾತಂತ್ರ್ಯ ಪಡೆದವು. ಅದು ಆಗಸ್ಟ್ 14ಕ್ಕೆ ತಗೊಂಡದ, 15ಕ್ಕೆ ನಾವು ತಗೊಂಡಿವಿ 1947. ಅದು ಪಾಕಿಸ್ತಾನ ಹೇಳ್ತದ, ಹಮಾರೆ ಝಂಡೆ ಮೇ ಚಾಂದ್ ಹೈ, ಭಾರತ್ ಕ್ಯಾ ಕಹತಾ ಹೈ, ಚಾಂದ್ ಪರ್ ಹಮಾರಾ ಜಂಡಾ ಹೈ. ಹಿಂಗಾಗಿ ಪಾಕಿಸ್ತಾನ ಜೋಡಿ ಹೋಲಿಸೋಳುವಂತ ಅವಶ್ಯಕತೆನೇ ಇಲ್ಲ ನಮಗೆ. ನಮ್ಮ ಪ್ರತಿಸ್ಪರ್ಧಿಗಳು ಯಾರಪ್ಪ ಅಂದ್ರೆ ಚೈನಾ, ಅಮೆರಿಕ. ಇವತ್ತು ಅವ್ರ ಜೋಡಿ ನಾವು ಕಂಪ್ಯಾರಿಸನ್ ಮಾಡ್ಕೋಬೇಕು. ದಿನ ಬೆಳಗಾದ್ರೆ ಪಾಕಿಸ್ತಾನಕ್ಕೆ ಬೈಯೋದು, ಮುಸಲ್ರಿಗೆ ಬೈಯೋದು ಅಲ್ಲ. ಎಲ್ಲರೂ ಕೂಡಿ ಇವತ್ತು ನಾಡು ಕಟ್ಟುವಂತ ಕೆಲಸ ವಿಜಯಪುರದಿಂದನೇ ಪ್ರಾರಂಭ ಆಗಬೇಕಾಗಿದೆ. ದೇಶದ್ರೋಹಿಗಳ ವಿರುದ್ಧ ಮಾತ್ರ ಯಾವುದೇ ಕಾರಣಕ್ಕೂ ಹಿಂಸರಿಬಾರದು. ಹಿಂದೂ ಯುವಕರು ಅರ್ಥ ಮಾಡ್ಕೋಬೇಕು. ದೇಶದ್ರೋಹಿಗಳ ವಿರುದ್ಧ ತೊಡೆ ತಟ್ಟಿ ನಿಂದಿರಬೇಕಂತ ಒಂದು ಅವಶ್ಯಕತೆ ಇದೆ. ಪೊಲೀಸರ ಜೊತೆ ಇವತ್ತು ಕೈ ಜೋಡಿಸುವಂತ ಅವಶ್ಯಕತೆ ಇದೆ. ಏನಾದ್ರೂ ನಮಗೆ ಮಾಹಿತಿ ಇದ್ರೆ ಇವತ್ತು ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ, ಪಾಕಿಸ್ತಾನಿ ವಲಸಿಗರ ಬಗ್ಗೆ, ಕೋಟಾ ನೋಟ್ ಪ್ರಿಂಟ್ ಮಾಡೋರ ಬಗ್ಗೆ, ಗಾಂಜಾ ಮಾರೋರ ಬಗ್ಗೆ, ಇಂಥವ್ರ ಬಗ್ಗೆ ಮಾಹಿತಿ ಇತ್ತಂದ್ರೆ ತಕ್ಷಣ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ತಿಳಿಸುವಂತ ಕೆಲಸ ಹಿಂದೂ ಯುವಕ ಮಾಡಬೇಕಾಗಿದೆ. ಇದು ನಿಜವಾದ ಹಿಂದುತ್ವ. ಯಾರನ್ನೋ ದ್ವೇಷ ಮಾಡೋದು ಹಿಂದುತ್ವ ಅಲ್ಲ. ಅಷ್ಟು ಮಾತ್ರ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ದೇಶದಲ್ಲಿ ಇದ್ದಂತಹ ಮುಸಲ್ಮಾನರು ಇದೇ ಹಿಂದೂ ಧರ್ಮದಲ್ಲಿ ಇದ್ದಂತಹ ವ್ಯಕ್ತಿಗಳೇ. ಇಲ್ಲಿದ್ದಂತಹ ಮುಸಲ್ಮಾನರು ಬೇರೆ ದೇಶದಿಂದ ಬಂದಂತಹ ವ್ಯಕ್ತಿಗಳಲ್ಲ. ಆದ್ರೆ ಇವತ್ತು ತಮ್ಮ ಜೀವನವನ್ನ ಮುಸ್ಲಿಂ ಧರ್ಮದ ಅನುಸಾರವಾಗಿ ತಮ್ಮ ಜೀವನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮುಂದಿನ ದಿನದಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಸೌಹಾರ್ದವಾಗಿ, ಹೊಂದಾಣಿಕೆಯಾಗಿ ಈ ದೇಶದಲ್ಲಿ ಬದುಕಬೇಕಾದ್ರೆ ನೀವು ಯಾವ ಸಲಹೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಒಂದೇ ಹೇಳ್ತೀನಿ ನಾನು, ಹಿಂದೂ ಮುಸ್ಲಿಂ ಅನ್ನೋದು, ಇಂದಿನ ಹಿಂದುತ್ವ ಅನ್ನೋದು ಅಫೀಮೋ ಗಾಂಜಾ ತರ ನಶೆ ಅಲ್ಲ. ಅದೊಂದು ರಾಷ್ಟ್ರಭಕ್ತಿ. ಅದು ನಾನು ಹೇಳೋದಲ್ಲ, ಹಿಂದುತ್ವ ನಮ್ಮ ಆಚರಣೆ ಸಂಸ್ಕೃತಿಯಿಂದ ಗೊತ್ತಾಗಬೇಕು. ಇಬ್ರು ಸೇರಿ ದೇಶ ವಿರೋಧಿಗಳ ಜೋಡಿ ತೊಡೆ ತಟ್ಟಬೇಕು, ಬಡತನದ ವಿರುದ್ಧ ಹೋರಾಡಬೇಕು. 20 ಕೋಟಿ ಮುಸಲ್ಮಾನರು, 100 ಕೋಟಿ ಹಿಂದೂಗಳು ಎವರೇಜ್ ಅಂದ್ರೆ ಇವತ್ತಿನ ಭಾರತದ ಜನಸಂಖ್ಯೆ 146 ಕೋಟಿ. ಫಿಗರ್ ಹೆಚ್ಚು ಕಡಿಮೆ ಆಗ್ಬೋದು, 146 ಕೋಟಿ. ಅದು ಎಲ್ಲರೂ ಸೇರ್ಕೊಂಡು ಇವತ್ತು ಕಾರ್ಯ ಮಾಡಬೇಕಾಗಿದೆ. ಯಾರು ಪಾಕಿಸ್ತಾನ ಮೇಲೆ ಪ್ರೀತಿ ಇತ್ತೋ ಈಗಾಗಲೇ ಅವರು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತ ಮುಸಲ್ಮಾನರು. ಇಲ್ಲಿರುವಂತ ಹಿಂದೂ ಮುಸ್ಲಿಂಗಳು ಇವತ್ತು ಬಡವರಿಗಾಗಿ ಇವತ್ತು ಕೆಲಸ ಮಾಡಬೇಕಾಗಿದೆ, ಏಕತೆಗಾಗಿ ಕೆಲಸ ಮಾಡಬೇಕಾಗಿದೆ. ಎಲ್ಲರೂ ಇವತ್ತು ನರೇಂದ್ರ ಮೋದಿ ಅವರು ಹೇಳಿದಾಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾದರಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಹೇಳ್ತಾರೆ ಕೆಲವೊಬ್ರು, ಬಟೆಂಗೆ ತೋ ಕಟೆಂಗೆ, ಬಟ್ ಗಯೇ ಹೈ ಇಸ್ಲಿಯೇ ಕಟ್ ರಹೆ. ಪಹಲೆ ಸೆ ಹಿ ಹಮ್ ಹಿಂದೂ ಲೋಗ್ ಬಟ್ ಗಯೇ ಇಸ್ಲಿಯೇ ರೋಜ್ ರೋಜ್ ಕಟ್ ರಹೆ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಯಾರೋ ಒಬ್ರು ಬಂದು ನಮ್ಮ ಇವ್ರನ್ನ ಕೇಳ್ತಾರೆ, ಇದು ನಮ್ಮ ಸಂತರನ್ನ ಕೇಳ್ತಾರೆ, ಹಿಂದೂ ಯುವಕರು ಬಂದು, ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರ ಯಾವಾಗ ಆಗ್ತದ ಅಂತ. ಅವಾಗ ಸಂತರು ಕೊಟ್ಟಂತ ಉತ್ತರ ನೋಡ್ರಿ ಅಂತ ಅರ್ಥಗರ್ಭಿತವಾಗಿದೆ. ಇದನ್ನ ಹಿಂದೂ ಸಮಾಜ ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ರಾಷ್ಟ್ರ ಯಾವಾಗಲೂ ಹಿಂದೂ ರಾಷ್ಟ್ರೀಯ ಅದ. ಹಿಂದೆನೂ ಹಿಂದೂ ರಾಷ್ಟ್ರ ಇತ್ತು, ಮುಂದೆನೂ ಹಿಂದೂ ರಾಷ್ಟ್ರ ಇರುತ್ತೆ, ಇವತ್ತು ಹಿಂದೂ ರಾಷ್ಟ್ರ ಇದೆ. ನೀನ್ ಎಂದು ಹಿಂದೂ ಆಗ್ತಿ ಹೇಳು ಅಂತ ಹೇಳ್ತಾರ ಸಂತ. ಆ ದಿಶೆಯಲ್ಲಿ ಇವತ್ತು ಸಮಸ್ತ ಹಿಂದೂ ಮುಸ್ಲಿಮರು, ಕ್ರಿಶ್ಚಿಯನ್ರು ಎಲ್ಲರೂ ಕೂಡಿ ಇವತ್ತು ನಾಡ ಕಟ್ಟುವಂತ ಕೆಲಸ ಮಾಡ್ಬೇಕಾಗಿದೆ. ಆದ್ರೆ ಮುಲಾಜಿಲ್ಲದೆ ದೇಶದ್ರೋಹಿಗಳ ವಿರುದ್ಧ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಾಗಿದೆ. ಭಾರತವನ್ನು ವಿಶ್ವಗುರು ಮಾಡಬೇಕಾಗಿದೆ. ಆ ಸಂಕಲ್ಪವನ್ನು ತೊಡಬೇಕಾಗಿದೆ. ಇವತ್ತು ಎಲ್ಲರನ್ನೂ ನೆನೆಸಬೇಕಾಗಿದೆ. ಪೂಜ್ಯ ಸಿದ್ದೇಶ್ವರು ಸ್ವಾಮೀಜಿಗಳು ಇವತ್ತು ಕರ್ಮಭೂಮಿ ಮತ್ತು ಜನ್ಮಭೂಮಿ ನಮ್ಮ ವಿಜಯಪುರ, ಬಸವಣ್ಣನವರ ಭೂಮಿ, ಭಾಸ್ಕರಾಚಾರ್ಯರ ಭೂಮಿ. ಇಲ್ಲಿ ಏನ್ ನಡೀತಾ ಇದೆ? ಒಂದೇ ಒಂದು ಗಲಭೆ ಆಗಿಲ್ಲ ಹಿಂದೂ ಮುಸ್ಲಿಂ. ಆದ್ರೂ ಅನಾವಶ್ಯಕ ಪ್ರಚೋದನಾತ್ಮಕ ಹೇಳಿಕೆ ಯಾಕೆ? ಎಲ್ಲಾರನ್ನು ಕೂಡಿಸಿ ಒಂದು ವೇದಿಕೆ ಮೇಲೆ ತಗೊಂಡು ಎಲ್ಲರೂ ದೇಶದ್ರೋಹಿಗಳ ವಿರುದ್ಧ ಹೋರಾಡೋಣ ಬಂದ ಒಂದು ಕರೆ ಕೊಡುವಂತ ಒಬ್ಬ ನಾಯಕ ಬೇಕಾಗ್ಯದ. ಎಲ್ಲಾರು ಕೂಡಿ ನಾವು ದೇಶದ್ರೋಹಿಗಳ ವಿರುದ್ಧ ಹೋರಾಡೋಣಪ್ಪ, ನಾವೆಲ್ಲರೂ ಒಂದೇ, ನಾವೆಲ್ಲ ಹಿಂದೂಸ್ತಾನಿಯರೇ, ನಮ್ಮೊಳಗೆ ನೀವು ಇವತ್ತು ನನಗೆ ಧರ್ಮದಕ್ಕಿಂತ ಇವತ್ತು ದೇಶ ಮುಖ್ಯ.
ನನ್ನ ಧರ್ಮ ಗ್ರಂಥದಕ್ಕಿಂತ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಮುಖ್ಯ. ಇದನ್ನ ಹೇಳುವಂತ ಹಿಂದೂ ಮುಸ್ಲಿಮರು ಬೇಕಾಗ್ಯದ. ನನ್ನ ಧರ್ಮದ ಧ್ವಜಕ್ಕಿಂತ ಎತ್ತರ ನನ್ನ ತಿರಂಗ ಇರಬೇಕು, ಅದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಅನ್ನೋ ಭಾವನೆ ಇವತ್ತು ವಿಜಯಪುರದ ಸಮಸ್ತ ಹಿಂದೂ ಮುಸ್ಲಿಮರು ಕೂಡಿ ಇಂದಿನ ಯುವ ಪೀಳಿಗೆಗೆ ತಿಳಿಸಿ ಹೇಳಬೇಕಾಗಿದೆ. ಅವ ಹಿಂದೂ ಅದಾನ, ಇವ ಮುಸ್ಲಿಂ ಅದಾನ ಅನ್ನೋದು ನಾವು ಬೇರೆ ಬೇರೆ ಮಾಡಿ ತೋರಿಸೋದಲ್ಲ. ಓ ಹಿಂದೂಸ್ತಾನಿ ಅಂತ ಹೇಳೋದು ಒಂದು ಕೆಲಸ ಆಗ್ಬೇಕಾಗಿದೆ.